ನಮ್ಮ ಜೊತೆ ಒಬ್ಬರು ಯುವಕ ಇದ್ದಾರೆ, ಪಾರ್ಥ ವಾರಣಾಸಿಯವರು. ಪಾರ್ಥ ವಾರಣಾಸಿ ಅಂತ ಹೇಳುವಾಗಲೇ ಅವರ ಹೆಸರಿನಲ್ಲಿ ವಾರಣಾಸಿ ಇದೆ. ವಾರಣಾಸಿ ಸುಬ್ರಾಯ ಭಟ್ರ ಮೊಮ್ಮಗ. ಅವರು ಮುಖ್ಯವಾಗಿ ಈಗ ಅಗ್ರಿಕಲ್ಚರನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಗ್ರಿಕಲ್ಚರ್ ಅಂದರೆ ಕೃಷಿ. ಅಗ್ರಿಕಲ್ಚರ್ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದರೆ, ಅವರು ಆಸ್ಟ್ರೇಲಿಯಾದಲ್ಲಿ ತಮ್ಮ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಪದವಿಯನ್ನು ಪಡ್ಕೊಂಡು ಬಂದು ಇಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯುವಕರ ಕೃಷಿ ಅನುಭವ, ಅವರ ಹೊಸ ಆಲೋಚನೆಗಳ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಪಾರ್ಥ ಅವರೇ. ನಮಸ್ಕಾರ. ನೀವು ಈ ಆಸ್ಟ್ರೇಲಿಯಾಕ್ಕೆ ಒಂದು ಅಗ್ರಿಕಲ್ಚರ್ ಕೋರ್ಸ್ ಮಾಡಲಿಕ್ಕೆ ಹೋಗಿದ್ರಿ. ಈ ಅಗ್ರಿಕಲ್ಚರ್ ಕೋರ್ಸ್ ಮಾಡಲಿಕ್ಕೆ ಆಸ್ಟ್ರೇಲಿಯಾಕ್ಕೆ ಯಾಕೆ ಹೋದ್ರಿ? ನಾನು ಮಂಗಳೂರಿನಲ್ಲಿ ನನ್ನ BSc ಬಯೋಟೆಕ್ನಾಲಜಿಯನ್ನು ಮಾಡ್ತಾ ಇದ್ದೆ. ಆಗ ನನಗೆ ಪ್ಲಾಂಟ್ ಬಯೋಟೆಕ್ನಾಲಜಿ ಅಂತ ಹೇಳುವಂಥದ್ದು, ಸಸ್ಯದ ಬಗ್ಗೆ ಇರುವಂಥ ಬಯೋಟೆಕ್ನಾಲಜಿ ಆಸಕ್ತಿ ಜಾಸ್ತಿ ಆಗ್ತಾ ಹೋಯಿತು. ಆಗ ಆಸ್ಟ್ರೇಲಿಯಾದಲ್ಲಿ ಎಡಿಲೇಡ್ ಯೂನಿವರ್ಸಿಟಿನಲ್ಲಿ ಪ್ಲಾಂಟ್ ಬಯೋಟೆಕ್ನಾಲಜಿ ಅಥವಾ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಮಾಡುವಂಥ ಒಂದು ಕೋರ್ಸ್ ಇತ್ತು, ಮಾಸ್ಟರ್ಸ್ ಕೋರ್ಸ್ ಇತ್ತು. ಅದಕ್ಕೋಸ್ಕರ ನಾನು ಆಸ್ಟ್ರೇಲಿಯಾವನ್ನು ಚೂಸ್ ಮಾಡಿದೆ. ಅದರೊಟ್ಟಿಗೆ ನನ್ನ ತಂದೆ ತಾಯಿ 2005ರಲ್ಲಿ ಕೋರ್ಸ್ ಒಂದು ಇಂಟರ್ನ್ಯಾಷನಲ್ ಫೋರಮ್ ಫಾರ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಮೂವ್ಮೆಂಟ್ ಅಂತಿದೆ, ಅದರಲ್ಲಿ ಕೂಡ ಅವರು ಮಂಡಿಸಿದ್ರು ಇದರಲ್ಲಿ. ಸೊ ಅದು ಕೂಡ ಒಂದು ಎಡಿಲೇಡ್ನಲ್ಲಿ ಆದ ಕಾರಣ, ಎಡಿಲೇಡ್ ಆಸ್ಟ್ರೇಲಿಯಾದಲ್ಲಿ ಆದ ಕಾರಣ ನನಗೆ ಅಲ್ಲಿಗೆ ಹೋಗುವಂಥ ಒಂದು ಅವಕಾಶದ ಬಗ್ಗೆ ನಾನು ಯೋಚನೆ ಮಾಡಿದೆ. ಆಮೇಲೆ ಅದು ಸಿಕ್ಕಿತು ಕೂಡ. ಈಗ ಹೋಗುವ ಮೊದಲೇ ನಿಮಗೆ ಈ ಥರದ ಒಂದು ಕೋರ್ಸ್ ಇದೆ ಅಂತ ಹೇಳುವ ಐಡಿಯಾ ಇತ್ತು, ಆದರೆ ಏನಿದೆ ಅಂತ ಹೇಳುವ ಐಡಿಯಾ ಇತ್ತಾ? ಅಷ್ಟು ಡೀಟೇಲ್ ಆಗಿ ಐಡಿಯಾ ಇರಲಿಲ್ಲ. ಕೃಷಿಯಲ್ಲಿ ಕೃಷಿ ವಿಜ್ಞಾನ ತುಂಬ ಮುಂದುವರೆದಿದೆ. ಈ ಮಾಲಿಕ್ಯುಲರ್ ಬಯಾಲಜಿ ಅಥವಾ ಬಯೋಟೆಕ್ನಾಲಜಿ ಅಂತ ಹೇಳುವಂಥ ವಿಷಯದಲ್ಲಿ ತುಂಬ ಮುಂದುವರೆದಿದೆ. ಅಷ್ಟು ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ ಮೇಲೆ ನನಗೆ ಗೊತ್ತಾದ್ದು. ನೀವು ಈ ಆಸ್ಟ್ರೇಲಿಯಾದಲ್ಲಿ ಹೋದಾಗ ಅಲ್ಲಿ ಕಲ್ತದ್ದೇನು? ಮುಖ್ಯವಾಗಿ ಯೂನಿವರ್ಸಿಟಿಯಲ್ಲೇ ಒಂದು ಬೇರೆ ಥರದ್ದು ಕಲ್ತಿದ್ದು, ಅದೇ ಮಾಲಿಕ್ಯುಲರ್ ಬಯಾಲಜಿ, ತುಂಬ ಅಡ್ವಾನ್ಸ್ ಸೈನ್ಸ್ ಇತ್ತು. ಅದರ ಒಟ್ಟಿಗೆ ಆಸ್ಟ್ರೇಲಿಯಾದಲ್ಲಿ ಈಗ ಪರ್ಮಕಲ್ಚರ್ ಅಂತ ಸುಸ್ಥಿರ ಕೃಷಿಯ ಬಗ್ಗೆ ತುಂಬ ಕೆಲಸ ನಡೀತಾ ಇದೆ. ಸೊ ಅದರ ಬಗ್ಗೆ ನನಗೆ ನೋಡಲಿಕ್ಕೆ ಸಿಕ್ಕಿತ್ತು. ನಾನು ಬೇರೆ ಬೇರೆ ತೋಟಗಳಿಗೆ ಅಲ್ಲಿ ಹೋಗಿ, ಎಸ್ಪೆಷಲಿ ಫುಡ್ ಫಾರೆಸ್ಟ್ ಅಂತ ಹೇಳುವಂಥ ಒಂದು ತೋಟ ಇದೆ, ಅಲ್ಲಿ ಈ ಪರ್ಮಕಲ್ಚರ್ ಅಥವಾ ಸುಸ್ಥಿರ ಕೃಷಿ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ ಅವರು. ಅಲ್ಲಿ ಹೋಗಿ ವೂಫಿಂಗ್ ಅಥವಾ ವಿಲ್ಲಿಂಗ್ ವರ್ಕರ್ ಆನ್ ಅನ್ ಆರ್ಗ್ಯಾನಿಕ್ ಫಾರ್ಮ್ ಅಂತ ಹೇಳ್ತಾರೆ, ಸ್ವಯಂ ಸೇವಕರಾಗಿ ಅಲ್ಲಿ ತೋಟಗಳಿಗೆ ಹೋಗುವಂಥದ್ದು. ಹಾಗೆ ಹೋಗಿ ಅಲ್ಲಿ ತುಂಬ ದಿವಸ ಉಳಿದುಕೊಂಡು ಅವ್ರು ಮಾಡುವ ಕೆಲಸಗಳೊಟ್ಟಿಗೆ ಕೈ ಜೋಡಿಸಿಕೊಂಡು ಕೆಲಸ ಮಾಡುವಂಥ ಒಂದು ಅಪರ್ಚುನಿಟಿ ಕೂಡ ನನಗೆ ಸಿಕ್ಕಿತ್ತು. ಈಗ ಇದು ಕಂಪಲ್ಸರಿಯಾ ಹೇಗೆ? ನೀವು ಈ ಥರದ್ದು ಕೆಲಸ ಮಾಡಬೇಕು ಹೇಳುದು ಅಲ್ಲಿಯ ಡಿಗ್ರಿಯ ಜೊತೆಗೆ ಮಾಡಲೇಬೇಕಾ ಹೇಗೆ? ಇಲ್ಲ, ಇದು ಹಾಗಿರಲಿಲ್ಲ. ಆಯಿತು, ವಾಲಂಟಿಯರಿಂಗ್ ಇತ್ತು. ನಿಮಗೆ ಕಲಿಯೋ ಆಸಕ್ತಿ ಇದ್ದಲ್ಲಿ ಇದಕ್ಕೆ ಅಪ್ಲೈ ಮಾಡಿ ಹೋಗ್ಬೋದಿತ್ತು, ಡಿಗ್ರಿ ಜೊತೆಯಲ್ಲಿ ಸೈಡಲ್ಲಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆಯಿತು. ಆದರೆ ನನಗೆ ಸುಸ್ಥಿರ ಕೃಷಿಯಲ್ಲಿ ತುಂಬ ಆಸಕ್ತಿ ಇತ್ತು. ನನ್ನ ತಂದೆ ತಾಯಿ ಕೂಡ ಅದನ್ನೇ ಮಾಡ್ತಾರೆ, ಅವರಿಬ್ಬರು ಕೃಷಿ ವಿಜ್ಞಾನಿಯಾಗಿದ್ದಾರೆ. ಅವರು ಅದು ಮಾಡುವ ಕಾರಣ ಇನ್ನೂ ಹೊಸದೇನಾಗಿ ನಡೀತಾ ಇದೆ ಬೇರೆ ಬೇರೆ ದೇಶದಲ್ಲಿ ಅಂತ ಹೇಳುವಂಥ ಆಸಕ್ತಿ ಇತ್ತು. ಅದಕ್ಕೆ ನಾನು ಸ್ವಯಂ ಸೇವಕನಾಗಿ ಅಥವಾ ವಾಲಂಟಿಯರ್ ಆಗಿ ಕೆಲಸಕ್ಕೆ ಹೋಗಿದ್ದೆ. ಅಲ್ಲಿ ಈ ಥರದ ಈ ವಾಲಂಟಿಯರ್ ಆಗಿ ಕೆಲಸ ಮಾಡುವವರು ಏನು ಕೆಲಸ ಮಾಡೋದಲ್ಲಿ? ಎಲ್ಲ ಥರದ ತೋಟದ ಕೆಲಸಗಳಿರ್ತದೆ. ಈಗ ಹಾರ್ವೆಸ್ಟಿಂಗ್ ಅಂತ ಇರ್ತದೆ, ಈಗ ಕೊಯ್ಲು ಇರ್ತದೆ, ಆಮೇಲೆ ಕೊಯ್ದಾದ ನಂತರ ಪ್ರೊಸೆಸಿಂಗ್ ಇರ್ತದೆ, ಪೋಸ್ಟ್ ಹಾರ್ವೆಸ್ಟ್ ಪ್ರೊಸೆಸಿಂಗ್ ಅಂತ. ಆಮೇಲೆ ಕಂಪೋಸ್ಟ್ ಮಾಡುವಂಥದ್ದು, ಗೊಬ್ಬರ ತಯಾರಿ ಮಾಡುವಂಥದ್ದು ಇರ್ತದೆ, ಗೊಬ್ಬರಗಳನ್ನು ಹಾಕುವಂಥದ್ದು ಇರ್ತದೆ, ವಾಟರ್ ಹಾರ್ವೆಸ್ಟಿಂಗ್, ನೀರಾವರಿ, ಕೃಷಿ ನೀರಾವರಿ, ಅದು ಕೂಡ ಇರ್ತದೆ. ಎಲ್ಲ ಥರದ ಕೃಷಿ ಅದನ್ನು ನಾವು ಕಲಿತೇವೆ. ನಮಗೆ ನಮ್ಮ ಸುತ್ತಮುತ್ತಲು ನೋಡುವಾಗ ನಮ್ಮ ಭಾರತದಲ್ಲಿ ಒಂದು ಗದ್ದೆ ಇರ್ತದೆ, ಒಂದು ಅಡಿಕೆ ತೋಟ ಇರ್ತದೆ, ತೆಂಗಿನ ತೋಟ ಇರ್ತದೆ, ಅಥವಾ ಬೇರೆ ಏನಾದರೂ ಕಾಳುಮೆಣಸು ಇಂಥದ್ದೆಲ್ಲ ಮಾಡ್ತೇವೆ. ಆಸ್ಟ್ರೇಲಿಯಾದಲ್ಲಿ ಕೂಡ ಹಾಗೆಯಾ ಹೇಗೆ? ಆಸ್ಟ್ರೇಲಿಯಾದಲ್ಲಿ ಕಮರ್ಷಿಯಲ್ ಅಂದರೆ ಈ ದೊಡ್ಡ ದೊಡ್ಡ ತೋಟಗಳಿರ್ತದೆ, ಅಲ್ಲಿದೆಲ್ಲ 2,000 ಹೆಕ್ಟೇರು 3,000 ಹೆಕ್ಟೇರು ಅಷ್ಟನ್ನು ಕೂಡ ಮಷೀನಲ್ಲಿ ಮಾಡುವಂಥದ್ದು. ಇದು ಒಂದು ಸೈಡ್ನಲ್ಲಿದ್ದರೆ, ಇನ್ನೊಂದು ಸೈಡ್ ಈ ಪರ್ಮಕಲ್ಚರ್ ಅಂತ ಹೇಳುವಂಥ ಒಂದು ಹೊಸ ಮೂವ್ಮೆಂಟ್ ಬರ್ತಾ ಇದೆ. ಅಲ್ಲಿ ಚಿಕ್ಕ ಚಿಕ್ಕ ತೋಟಗಳಿರ್ತಾರೆ. ಆ ಚಿಕ್ಕ ಚಿಕ್ಕ ತೋಟದಲ್ಲಿ ಒಂದೇ ಬೆಳೆ ಅಲ್ಲ, ಮೋನೋಕಲ್ಚರ್ ಅಲ್ಲ, ಬೇರೆ ಬೇರೆ ಬೆಳೆಯನ್ನು ಬೆಳೆಸ್ತಾರೆ. ಸೊ ಎರಡನ್ನು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಈಗ ನಾನು ಎರಡರಲ್ಲೂ ಕೆಲಸ ಮಾಡಿದ್ದೇನೆ. ಒಂದರಲ್ಲಿ ಹೇಗೆ ಬಂದರೆ, ನನ್ನ ಯೂನಿವರ್ಸಿಟಿಯಲ್ಲಿ ಕಲ್ತದ್ದು ಮಾಲಿಕ್ಯುಲರ್ ಬಯಾಲಜಿ. ಅವ್ರೇನು ಮಾಡಿದ್ದಾರೆ ಅಂದರೆ, ಅಲ್ಲಿ ಇದ್ದ ಒಂದು ಮೇನ್ ಬೆಳೆ ಅಂತ ಹೇಳುವಂಥದ್ದು ಬಾರ್ಲಿ ಅಂತ ಹೇಳುವಂಥದ್ದು. ಈ ಬಾರ್ಲಿ ಏನಾಗ್ತಾ ಇತ್ತು, ಗಾಳಿಯಿಂದ ಬೀಳ್ತಿತ್ತು. ಅದರ ಕಾಂಡಗಳಷ್ಟು ಗಟ್ಟಿ ಇಲ್ಲದೆ ಅದು ಗಾಳಿಯಿಂದ ಬೀಳ್ತಾ ಇತ್ತು. ಕಂಬೈನ್ಡ್ ಹಾರ್ವೆಸ್ಟರ್ ಹೇಳುವಂಥ ಒಂದು ಮೆಷಿನ್ ಅದನ್ನು ತೆಗಿಲಿಕ್ಕೆ ಆಗ್ತಿಲ್ಲ ಇತ್ತು. ಹಾಗೆ ತುಂಬ ಲಾಸ್ ಆಗ್ತಾ ಇತ್ತು. ಅವ್ರು ಏನು ಮಾಡಿದರು, ನಮ್ಮ ಈ ಟೆಕ್ನಾಲಜಿಯ ಮೂಲಕ ಬಾರ್ಲಿಯ ಕಾಂಡವದ ಸೈಜನ್ನು ದಪ್ಪ ಮಾಡಿ ಗಟ್ಟಿ ಮಾಡಲಿಕ್ಕೆ ಮಾಲಿಕ್ಯುಲರ್ ಬಯಾಲಜಿ, DNA ಮ್ಯಾನಿಪುಲೇಟ್ ಮಾಡಿ, DNA ಆಲ್ಟರ್ ಮಾಡಿ ಅದರ ದಪ್ಪ ಮಾಡುವಂಥ ಒಂದು ಕೆಲಸ ಆ ಯೂನಿವರ್ಸಿಟಿಯಲ್ಲಿ ನಡೀತಾ ಇತ್ತು. ಅದು ಒಂದು ಸೈಡ್. ಆದರೆ ಇನ್ನೊಂದು ಸೈಡಲ್ಲಿ ಸುಸ್ಥಿರ ಕೃಷಿಯಲ್ಲಿ
ಮೊನೊಕಲ್ಚರ್ ಅಲ್ಲ, ಬೇರೆ ಬೇರೆ ಥರದ 250 ಬಗೆಯ ಒಂದು ಗಿಡಗಳನ್ನು ಒಂದೇ ತೋಟದಲ್ಲಿ ಬೆಳೆಸಿ ಅಲ್ಲೇ ಕಂಪೋಸ್ಟ್ ಘಟಕವನ್ನು ಮಾಡಿ ಅಲ್ಲೇ ಮಾಡಿಕೊಂಡು ಸುಸ್ಥಿರ ಕೃಷಿಯನ್ನು ಮಾಡುವಂತಹ ಒಂದು ವಿಧಾನ ಕೂಡ ಅಲ್ಲಿ ನಡೀತಾ ಇತ್ತು. ಸೊ ಎರಡು ಕೂಡ ನಮಗೆ ನೋಡಲಿಕ್ಕೆ ಸಿಕ್ಕಿತ್ತು, ಎರಡು ಕೂಡ ಅಭ್ಯಾಸ ಆಯಿತು. ಈಗ ಮೊದಲನೇದಾಗಿ ಮೋನೋಕಲ್ಚರ್ಗೆ ಬರುವುದಿದ್ರೆ ಯಾವ್ಯಾವ ಬೆಳೆಯೆಲ್ಲ ಅಲ್ಲಿ ಬೆಳೀತಾರೆ? ಅಲ್ಲಿ ಗೋಧಿ ಮತ್ತು ಬಾರ್ಲಿ ಅಂತ ಹೇಳುವಂಥದ್ದು ಅದೆರಡು ಮುಖ್ಯ ಬೆಳೆ ಇರ್ತದೆ. ಅದ್ರ ಜೊತೆಗೆ ಅವರು ಈ ಬ್ಲೂಬೆರೀಸ್ ಬೆಳೀತಾರೆ, ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಅಲ್ಲಿ ಬೆಳೀತಾರೆ. ಭತ್ತ ಇಲ್ಲ, ತುಂಬ ಕಡಿಮೆ, ಆದರೆ ಗೋಧಿ ಮತ್ತು ಬಾರ್ಲಿ ಅಂತ ಹೇಳುವಂಥದ್ದು ಜಾಸ್ತಿ ಬೆಳೀತಾರೆ ಅವರು. ಈಗ ನೀವು ಇಲ್ಲಿ ಸುಸ್ಥಿರ ಕೃಷಿ ಅಂತ ಹೇಳಿದರೆ, ಇಂಥ ಸಂದರ್ಭದಲ್ಲಿ ಅಲ್ಲಿ ಏನೇನು ಬೆಳೆಗಳು ಇದಕ್ಕೆ ಹೊರತಾಗಿರುವಂಥ? ಬೇರೆ ಬೇರೆ ಥರದ, ಈಗ ಸ್ಟ್ರಾಬೆರೀಸ್ ಇರ್ಬೋದು ಅಥವಾ ಪಿಸ್ತಾಶಿಯೋ ಇರ್ಬೋದು, ಅದನ್ನು ಬೆಳೀತಾರೆ. ಆಲಿವ್ಸ್ ಅಂತ ಬೆಳೀತಾರೆ. ಅಲ್ಲಿ ವೆದರ್ ತುಂಬ ಡಿಫ್ರೆಂಟ್ ಆಗಿದೆ, ನಮ್ಮಲ್ಲಿಂದ ಅಲ್ಲಿಗೂ ತುಂಬ ಬೇರೆ ವೆದರ್ ಇದೆ. ಸೊ ಇಂಥದನ್ನೆಲ್ಲ ಬೆಳೆಗಳನ್ನು ಅವರಲ್ಲಿ ಬೆಳೀತಾರೆ, ಒಟ್ಟೊಟ್ಟಿಗೆ ಬೆಳೀತಾರೆ ಸುಸ್ಥಿರ ಕೃಷಿಯಲ್ಲಿ. ಅದಕ್ಕೆ ಅವರು ಉಪಯೋಗ ಮಾಡುವ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ಡಾ ಹೇಗೆ? ಅಲ್ಲಿ ಆ್ಯಕ್ಚುಲಿ ಇಲ್ಲ, ನಮ್ಮಲ್ಲಿ ಇದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಅವರು ಅಲ್ಲಿ ಮಾಡ್ತಾ ಇರೋರು ನಮ್ಮಲ್ಲಿಗೆ ಬಂದಿದ್ದರು 2018ರಲ್ಲಿ ಅವರು ವಿಸಿಟ್ ಕೊಟ್ಟರು. ಆಗ ಅವ್ರು ಹೇಳಿದರು, ನೀವು ಈ ಸುಸ್ಥಿರ ಕೃಷಿಯಲ್ಲಿ ಎಷ್ಟೋ ವರ್ಷ ಮುಂದೆ ಇದ್ದೀರಿ, ಒಂದು 20 ವರ್ಷ ನಮಗಿಂತ ಮುಂದೆ ಇದ್ದೀರಿ ಅಂತ ಹೇಳಿದರು. ಯಾಕೆ ಅಂತ ಯೋಚನೆ ಮಾಡುವಾಗ ನಮಗನ್ನಿಸಿತು, ನಮ್ಮ ಭಾರತದಲ್ಲಿ ಗ್ರೀನ್ ರೆವಲ್ಯೂಷನ್ ಏನಾಯಿತು ಅದರ ಮುಂಚಿನ ಘಟ್ಟ ನೋಡಿದರೆ ನಾವು ಹಳೆಯ ಥರದ ನಮ್ಮ ವೇದಿಕ್ ಅಗ್ರಿಕಲ್ಚರ್ ಸಿಸ್ಟಮ್ ಪ್ರಾಕ್ಟೀಸಲ್ಲಿತ್ತು. ನಾವು ಪಂಚಾಂಗವನ್ನು ನೋಡಿ ನಾವು ಮಾಡ್ತಾ ಇದ್ವಿ, ಕೃಷಿ ಮಾಡ್ತಾ ಇದ್ವಿ. ಅದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ನೈಸರ್ಗಿಕವಾದಂಥ ಇದನ್ನು ನಾವು ಬಿಡ್ತಾ ಇದ್ವಿ. ಜೀವಾಮೃತ ಅಂತ ನಾವು ಕೇಳ್ತೀವಿ. ಜೀವಾಮೃತದಲ್ಲಿ ಸರಿಯಾಗಿ ಮಾಡಿದರೆ ಅದರಲ್ಲಿರುವಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್, ಬಯೋಫರ್ಟಿಲೈಸರ್ಸ್ ಬೇರೆ ಯಾವುದರಲ್ಲಿಲ್ಲ. ಹಾಗೆ ಅಂಥದ್ದನ್ನೆಲ್ಲ ನಾವು ಮಾಡ್ತಾ ಇದ್ವಿ. 5000 ವರ್ಷದಿಂದ ನಾವು ಈ ಸುಸ್ಥಿರ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಸೊ ಅದರ ಎಲ್ಲವೂ ನಾವು ಸುಮಾರೆಲ್ಲ ನಾವು ಕಳ್ಕೊಂಡಿದ್ದೇವೆ. ನಮ್ಮಲ್ಲಿ ಎಷ್ಟೋ 500-600 ವರ್ಷ ಹಿಂದೆ ಯೂನಿವರ್ಸಿಟಿಗಳು ಬರ್ನ್ ಆಗುವಾಗ ತುಂಬ ನಮ್ಮ ಗ್ರಂಥಗಳು ಹೋಗಿವೆ. ಆದರೆ ಏನೇನು ತಲೆಮಾರಿನಿಂದ ನಾವು ಮಾಡಿಸ್ಕೊಂಡು ಬರುವಂತಹ ಒಂದು ಪದ್ಧತಿ ಏನಿತ್ತು ಅದನ್ನು ಇನ್ನೂ ಕೆಲವು ಮನೆಗಳಲ್ಲಿ ಇಟ್ಟುಕೊಂಡಿದ್ದಾರೆ. ಅದನ್ನು ನೋಡಿ ಅವರು ನೀವು ತುಂಬ ಮುಂದೆ ಇದ್ದೀರಿ ಅಂತಾಯಿತು. ನಮ್ಮಲ್ಲಿ ಏನಾಯಿತು ಅಂದರೆ, ವಾರಣಾಸಿ ಫಾರ್ಮ್ಸಲ್ಲಿ ಏನಾಯಿತು, ನನ್ನ ತಂದೆ ತಾಯಿ ಇಬ್ಬರು ಕೂಡ ಅಗ್ರಿಕಲ್ಚರ್ ಸೈಂಟಿಸ್ಟ್, ಒಬ್ಬರು ಮ್ಯಾಕ್ರೋಬಯಾಲಜಿಸ್ಟ್, ಇನ್ನೊಬ್ಬರು ಮೈಕ್ರೋಬಯಾಲಜಿಸ್ಟ್. ನಾನು ಮಾಲಿಕ್ಯುಲರ್ ಬಯಾಲಜಿ ಕಲ್ತದ್ದು. ಸೊ ಇದೆಲ್ಲವನ್ನು ಒಟ್ಟುಗೂಡಿಕೊಂಡು ಮತ್ತು ಹಿಂದಿನ ಪದ್ಧತಿಯನ್ನು ಸ್ವಲ್ಪ ಅಳವಡಿಸಿಕೊಂಡು ಅವರು ಒಂದು ಮಿಶ್ರಣವಾಗಿ ಡೆವಲಪ್ ಮಾಡ್ತಾ ಹೋದರು. ಅದನ್ನು ಅವರು ನೋಡಿದರು, ಆಸ್ಟ್ರೇಲಿಯಾದವರು. ಅವರು ಹೇಳಿದರು, ನೀವು ತುಂಬ ಅಡ್ವಾನ್ಸಲ್ಲಿ ಇದ್ದೀರಿ ಈ ಸುಸ್ಥಿರ ಕೃಷಿಯಲ್ಲಿ ಅಂತ ಹೇಳಿದರು. ಸರಿ, ನೀವೀಗ ನೋಡಿದ ಸುಸ್ಥಿರ ಕೃಷಿ ಆಸ್ಟ್ರೇಲಿಯಾದಲ್ಲಿ ಯಾವ ಥರದ ಇತ್ತು ಅಲ್ಲಿ? ಅಂದರೆ ಆ ಕೃಷಿ ಮಾಡುವಂಥ ಪದ್ಧತಿಗಳು ನಮ್ಮಲ್ಲಿಂದ ಹೆಚ್ಚಾಗಿ ವ್ಯತ್ಯಾಸಗಳಿದ್ವು ಹೇಗೆ? ಅಲ್ಲಿ ಏನು ಮಾಡ್ತಾರೆ ಅಂದರೆ, ಮೋನೋಕಲ್ಚರ್ ಇರಬಾರ್ದು, ಬೇರೆ ಬೇರೆ ಥರದ ಕೃಷಿ ಇರಬೇಕಂದ್ರೆ ಬೇರೆ ಬೇರೆ ಝೋನ್ ಥರ ಮಾಡ್ತಾರೆ. ಈಗ ಒಂದು ಜಾಗದಲ್ಲಿ ನಾವು ಈ ಬೆಳೆಯನ್ನು ಬೆಳಿತೇವೆ, ಅದರ ಪಕ್ಕದಲ್ಲೇ ಇನ್ನೊಂದು ಬೆಳೆಯನ್ನು ಬೆಳಿತೇವೆ, ಅದರ ಪಕ್ಕದಲ್ಲಿ ಮತ್ತೊಂದು ಬೆಳೆಯನ್ನು ಬೆಳಿತೇವೆ. ಸೊ ಈ ಬೆಳೆಯಿಂದ ಬೆಳೆದು ಬಂದಂತಹ ವೇಸ್ಟ್ ಅದು ಇನ್ನೊಂದು ಬೆಳೆಗೆ ಪರ್ಯಾಯ ಆಗಬೇಕು, ಅದಕ್ಕೆ ಪೂರಕವಾಗಬೇಕು, ಅದರಿಂದ ಮತ್ತೊಂದಕ್ಕೆ ಪೂರಕವಾಗಬೇಕು. ಹಾಗೆ ಬೇರೆ ಬೇರೆ ಝೋನ್ಗಳು ಮಾಡುವಂಥದ್ದೇ ಪರ್ಮಕಲ್ಚರ್ ಅಂತ ಅವರು ಶುರು ಮಾಡಿದರು. ಆದರೆ ಅವರು ಇಲ್ಲಿ ಬಂದು ನೋಡಿದಾಗ ಒಂದೇ ಕಡೆಯಲ್ಲಿ 6 ಬೆಳೆಗಳನ್ನು ಒಟ್ಟಿಗೆ ಬೆಳೆಸಿದ್ದು ನೋಡಿದರು. ಅವರು ಇದರಲ್ಲಿ ವ್ಯತ್ಯಾಸ ಇದೆ, ಇದು ಮುಂದಕ್ಕೆ ಹೋಗುವಾಗ ನಾವು ಕೂಡ ಇದೇ ಥರ ಮಾಡಬೇಕು ಅಂತ ಹೇಳುವಂಥ ಒಂದು ವಿಧಾನವನ್ನು ಅವರು ಪರಿಕಲ್ಪನೆ ಮಾಡಿಕೊಂಡ್ರು. ಸೊ ನೀವು ಅಲ್ಲಿ ಸುಮಾರು 6 ವರ್ಷಗಳ ಕಾಲ ಕಲ್ತ್ರಿ. ಅಲ್ಲಿಂದ ನಿಮಗೆ ಸಿಕ್ಕಿದಂತಹ ಒಂದು ವಿಷಯಗಳು ಅಥವಾ ನಾಲೆಜ್ ಇಲ್ಲಿ ಉಪಯೋಗಕ್ಕೆ ಬಂತ ಹೇಗೆ? ಹೌದು. ಸೊ ನಾನು ಹೇಗೆ ಅಲ್ಲಿ ಒಂದು ಬೇರೆ ಬೇರೆ ತೋಟಗಳಿಗೆ ಹೋಗಿ ಅಲ್ಲಿ ನೆಲೆಸಿಕೊಂಡು ಕೆಲಸ ಮಾಡಿಕೊಂಡಿರುವಂತಹ ಸಿಸ್ಟಮ್, ವೂಫಿಂಗ್ ಅಂತ ಹೇಳ್ತಾರೆ, ವಿಲ್ಲಿಂಗ್ ವರ್ಕರ್ ಆನ್ ಎನ್ ಆರ್ಗ್ಯಾನಿಕ್ ಫಾರ್ಮ್ ಅಂತ, ಅಥವಾ ವರ್ಲ್ಡ್ ವೈಡ್ ಆಪರ್ಚುನಿಟೀಸ್ ಆನ್ ಆರ್ಗ್ಯಾನಿಕ್ ಫಾರ್ಮ್ ಅಂತಲೂ ಕರಿಬೋದು. ಸ್ವಯಂ ಸೇವಕರಾಗಿ ನಾವು ಹೋಗ್ಬೋದು. ಈಗ ಅದನ್ನು ನಾವು ಇಲ್ಲಿ ಅಳವಡಿಸಬೇಕು ಅಂತ ನನಗೆ ತುಂಬ ಆಸಕ್ತಿ ಇತ್ತು. ಹಾಗೆ 2012ರಲ್ಲಿ ನಾನು ಊರಿಗೆ ವಾಪಸ್ ಬಂದಾಗ 1-2 ತಿಂಗಳಲ್ಲಿ ನನಗೆ ಆ ಆಪರ್ಚುನಿಟಿ ಸಿಕ್ಕಿತ್ತು. ಜನರನ್ನು ಕರೆಸಿ ಅವರು ನಿಮಗೆ ತೋಟದಲ್ಲಿ ನಾವು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೇವೆ, ಊಟ ತಿಂಡಿ ಕೊಡ್ತೇವೆ, ನೀವು ಸ್ವಲ್ಪ ಕೆಲಸದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿಕೊಂಡು ಈ ವೂಫಿಂಗ್ ಅಂತ ಹೇಳೋ ಸಿಸ್ಟಮನ್ನು ನಾವು ಶುರು ಮಾಡಿದ್ವಿ. ಇದು ಮುಂಚೆ ಭಾರತದಲ್ಲಿತ್ತು, wooфಿಂಗ್.org ಅಂತ ಇದೆ ಭಾರತದ್ದು ಕೂಡ, ವೂಫಿಂಗ್ ಇಂಡಿಯಾ ಅಂತ. ಆದರೆ ತುಂಬ ಜನ ಇದನ್ನು ಉಪಯೋಗ ಮಾಡ್ತಿಲ್ಲ ಇತ್ತು. ಸೊ ನಾವು ಇದನ್ನು ಮಾಡಲಿಕ್ಕೆ ಶುರು ಮಾಡಿದಾಗ 2014ರಲ್ಲಿ ನಮ್ಮ ಪ್ರಥಮ ವೂಫರ್ಸ್ ಬಂದರು, ಸ್ವಯಂ ಸೇವಕರು ಬಂದರು. ಇವತ್ತಿನವರೆಗೆ ಕೂಡ ನಾವು ಅದನ್ನು ಮಾಡ್ತಾ ಇದ್ದೇವೆ. ತುಂಬ ಅಡ್ವಾಂಟೇಜಸ್ ಇದೆ. ಅಲ್ಲಿ ಏನು ಕೆಲಸ ಮಾಡ್ತೀವಿ? ತೋಟದಲ್ಲಿ ತೋಟಗಾರರು ಮಾಡುವಂಥ ಎಲ್ಲ ಕೆಲಸಗಳನ್ನು ಅವರು ಅಲ್ಪ ಸ್ವಲ್ಪದಲ್ಲಿ ಮಾಡ್ತಾರೆ. ಈಗ ನಾವು ಕೊಯ್ಲು ಇರ್ಬೋದು, ಕೊಯ್ಲಿಗೆ ಸಹಕರಿಸ್ತಾರೆ. ಕೊಯ್ಲಾದ ನಂತರ ಪ್ರೊಸೆಸಿಂಗ್ ಇರ್ಬೋದು, ಈಗ ಕೊಕ್ಕೋ ಇರ್ಬೋದು ಅಥವಾ ಅಡಿಕೆಯನ್ನು ಒಣಗಿಸೋದಿರ್ಬೋದು, ಅಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ನೀರಾವರಿಯ ಕೆಲಸವನ್ನು ಮಾಡ್ತಾರೆ.
ಗೊಬ್ಬರ ತಯಾರಿಕೆ, ಕಾಂಪೋಸ್ಟ್ ಮೇಕಿಂಗನ್ನು ಮಾಡ್ತಾರೆ. ಗೊಬ್ಬರವನ್ನು ಹಾಕುವಂಥದ್ದು, ಗಿಡಗಳಿಗೆ ಗೊಬ್ಬರ ಹಾಕುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಸೊ ಎಲ್ಲ ಕೆಲಸಗಳನ್ನು ಫಾರ್ಮರ್ಸ್ನ ಜೊತೆಯಲ್ಲಿ, ಕೃಷಿಕರ ಜೊತೆಯಲ್ಲಿ ಅವರು ಕೂಡ ಹೊಂದಾಣಿಕೊಂಡು, ಅವರು ಪೇಟೆಯವರು, ಅವರು ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಕೆಲಸದಲ್ಲಿರ್ಬೋದು, ಸಿನಿಮಾ ಆ್ಯಕ್ಟರ್ಸ್ ಕೂಡ ಬಂದಿದ್ದಾರೆ, ಪೊಲಿಟಿಷಿಯನ್ಸು ಬರ್ತಾರೆ, ಬಿಸ್ನೆಸ್ ಓನರ್ಸು ಬರ್ತಾರೆ, ಎಲ್ಲರೂ ಬರ್ತಾರೆ ಇದಕ್ಕೆ ಬಂದು ಅದನ್ನೊಂದು ಈಗ ಒಂದು ವಾರ ಎಲ್ಲ ನಮ್ಮ ಮೊಬೈಲನ್ನೆಲ್ಲ ಸೈಡಲ್ಲಿ ಇಟ್ಟುಕೊಂಡು ತೋಟಗಾರಿಕೆ ಹೇಗೆ ಮಾಡೋದು, ಹೇಗೆ ಗಿಡವನ್ನು ಬೆಳೆಸೋದು, ಹೇಗೆ ಅದಕ್ಕೆ ಗೊಬ್ಬರ ಹಾಕೋದು, ಹೇಗೆ ಕೊಯ್ಲು ಮಾಡೋದು, ಅದನ್ನು ನಾವು ಕೊಯ್ದದನ್ನು ಹೇಗೆ ಅಡುಗೆ ಮಾಡೋದನ್ನು ಕೂಡ ಅವರು ಮಾಡ್ತಾರೆ. ಸೊ ಫಾರ್ಮ್ ಟು ಟೇಬಲ್ ತನಕ ಅದನ್ನು ಮಾಡಿ ಕಲಿತಾರೆ. ಸೊ ಈ ಥರ ಒಂದು ಪೇಟೆಯವರಿಗೆ ಒಂದು ಟ್ರೈನಿಂಗ್ ಥರ ಇದು. ಹೌದು ಅಲ್ವಾ? ಹೌದು. ಅದನ್ನು ಅವರು ಮುಂದಕ್ಕೆ ಉಪಯೋಗಿಸ್ಕೊಳ್ಬಹುದು ಅಥವಾ ಅವರಿಗೆ ಬಿಟ್ಟದ್ದು. ಖಂಡಿತ ಹೌದು. ಟ್ರೈನಿಂಗ್ ಅಂದರೆ ನಾವು ಕ್ಲಾಸ್ ರೂಮ್ ಟ್ರೈನಿಂಗ್ ಇರೋದಿಲ್ಲ, ಕೆಲಸವನ್ನು ಮಾಡಿ ಮಾಡಿ ಕಲಿಯುವಂಥದ್ದು, ಎಕ್ಸ್ಪೀರಿಯನ್ಸಲ್ಲಿ ಕಲಿಯುವಂಥದ್ದು. ಹಾಗೆ ಫಸ್ಟಿಗೆ ನೀವು ಇದರ ಪರಿಚಯ ಅಂತ ಮಾಡಿಕೊಡ್ತೀರಾ ಅವರಿಗೆ, ಹೇಗೆ? ಖಂಡಿತವಾಗಿ. ಸೊ ಫಸ್ಟಿಗೆ ಓರಿಯೆಂಟೇಷನ್ ಅಂತ ಇರ್ತದೆ. ಬಂದ ದಿವಸ ನಾವು ಇಡೀ ತೋಟವನ್ನು ಫುಲ್ಲು ಸುತ್ತಿಸುವಾಗ ಎಲ್ಲೆಲ್ಲಿ ಎಂತೆಂಥ ಕೆಲಸಗಳಾಗ್ತದೆ ಅಂತ ಇರ್ತದೆ. ಇದೇ ಕೆಲಸಗಳನ್ನು ಡಾಕ್ಯುಮೆಂಟೇಷನಲ್ಲಿ ನಾವು ಮಾಡಿರ್ತೇವೆ, ಒಂದು ಅದು ಫೋಟೋಸ್ ಮತ್ತು ವಿಡಿಯೋಸ್ ಮೂಲಕ. ಅದರೊಟ್ಟಿಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟು ಎಂಥ ಕೆಲಸ ಇರ್ತದೆ, ಇದರಲ್ಲಿ ಕಷ್ಟವಾದದ್ದು ಯಾವುದು, ಇದರಲ್ಲಿ ಸುಲಭವಾದದ್ದು ಯಾವುದು, ಇದನ್ನು ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ಹೇಳುವಂಥ ಒಂದು ಡಾಕ್ಯುಮೆಂಟ್ ಕೂಡ ನಾವು ಪ್ರಿಪೇರ್ ಮಾಡಿರ್ತೇವೆ. ಇದನ್ನು ಅವರು ಬರುವ ಮುಂಚೆ ಹೋಗಿರ್ತದೆ. ಸೊ ಈಗ ಅವ್ರು ಹೇಗೆ ಅಂದರೆ, ಯಾರಿಗೆ ಬರಲಿಕ್ಕೆ ಆಸಕ್ತಿ ಇದೆಯೋ ಅವರು ನಮಗೆ ಅವರ ಇಮೇಲಲ್ಲಿ ಕಳಿಸಬೇಕು. ಯಾಕೆ, ಒಂದು ಲೆಟರ್ ಆಫ್ ಇಂಟೆಂಟ್ ಅಂತ, ಅವ್ರಿಗೆ ಯಾಕೆ ಬರಬೇಕಂತಿದೆ. ಇನ್ನೊಂದು ಅವರ ಎಕ್ಸ್ಪೀರಿಯನ್ಸ್, ರೆಸ್ಯೂಮೆ ಇರ್ಬೋದು, CV ಇರ್ಬೋದು, ಅದನ್ನು ಕಳಿಸಬೇಕು. ಅದರ ನಂತರ ನಾವು ಒಂದು ಇಂಟರ್ವ್ಯೂ ಮಾಡ್ತೇವೆ. ಇಂಟರ್ವ್ಯೂಲ್ಲಿ ಹೇಳ್ತೇವೆ ನಾವು, ನೋಡಿ ಹೀಗೆ ಕಷ್ಟ ಕೆಲಸಗಳು ಇರ್ತವೆ, ನಿಮಗೆ ಅದು ಓಕೆ ಆಗ್ಬೋದಾ, ಆಗೋದಿದ್ದರೆ ಮಾತ್ರ ಬನ್ನಿ ಅಂತ ಹೇಳ್ತೇವೆ. ಅವರು ಅದಕ್ಕೆಲ್ಲ ಸೈನ್ ಮಾಡಿ ವೇವರ್ ಫಾರ್ಮಲ್ಲಿ ಇರ್ತದೆ. ಅದನ್ನೆಲ್ಲ, ಯಾಕಂದರೆ ಪೇಟೆಯಲ್ಲಿರೋದು ಬೇರೆ, ಹಳ್ಳಿಯಲ್ಲಿರುವಂಥ ತೋಟದಲ್ಲಿರೋದು ಬೇರೆ. ತೋಟದಲ್ಲಿ ನಮಗೆ ಪ್ರಾಣಿಗಳಿರ್ಬೋದು, ಬೇರೆ ಬೇರೆ ಎಲ್ಲ ಜಂತುಗಳು ಇರ್ತದೆ, ಅದನ್ನೆಲ್ಲ ಅವರು ಅಡ್ಜಸ್ಟ್ ಆಗಬೇಕು. ಅದಕ್ಕೋಸ್ಕರ ಅವರೊಂದು ಸೈನ್ ಕೂಡ, ವೇವರ್ ಫಾರ್ಮ್ ಕೂಡ ಸೈನ್ ಮಾಡ್ತಾರೆ. ಆಮೇಲೆ ಬಂದ ಮೇಲೆ ಅವರಿಗೆ ಒಂದು ದಿವಸ ಇಡೀ ಓರಿಯೆಂಟೇಷನ್ ಇರ್ತದೆ, ಎಲ್ಲೆಲ್ಲ ಎಂತೆಂಥ ಕೆಲಸಗಳಿರ್ತದೆ, ಇದನ್ನು ಹೀಗೆ ಮಾಡುವಂಥದ್ದು, ಇದರಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆ ಇದೆಯಾ, ಹಾಗಿರ್ತದೆ. ಮತ್ತು ಫಸ್ಟ್ ದಿವಸ ಅವ್ರ ಕೆಲಸಕ್ಕೆ ಬರುವಾಗ ಅವರು ತುಂಬ ಮಾಡೋದಿಲ್ಲ, 3 ಅಬ್ಸರ್ವೇಷನ್ ಇರ್ತದೆ, ದೂರದಿಂದ ನೋಡಿ ಮಾಡುವಂಥದ್ದು, ಸ್ವಲ್ಪ ಸ್ವಲ್ಪ ಕೈ ಕೊಡುವಂಥದ್ದು. ಆಮೇಲೆ 2ನೇ ದಿವಸ 3ನೇ ದಿವಸ ಅವ್ರು ಮಾಡಿಕೊಂಡು ಹೋಗ್ತಾರೆ. 15 ದಿವಸದ ಒಂದು ಪ್ರೋಗ್ರಾಮ್ ಇದೆ, 1 ತಿಂಗಳಿದು ಪ್ರೋಗ್ರಾಮ್ ಇದೆ. ಮತ್ತು ಬೇರೆ ದೇಶದಿಂದ ಬರೋಗೆ, ಫಾರ್ ಎಕ್ಸಾಂಪಲ್ ಜರ್ಮನಿಯಿಂದ ಬರ್ತಾರೆ, FSL ಇಂಡಿಯಾ ಅಂತ. ಅಲ್ಲಿ ಹೇಗೆ ಅಂದರೆ, ನಿಮಗೆ 18 ವರ್ಷ ಆಗುವಾಗ ಗೌರ್ಮೆಂಟ್ ನಿಮಗೆ ಆಪ್ಷನ್ ಕೊಡ್ತದೆ, ಬೇರೆ ಬೇರೆ, ಒಂದು ಮಿಲಿಟ್ರಿಗೆ ಹೋಗಬೇಕು, ಒಂದು ಇನ್ನೊಂದಕ್ಕೆ ಹೋಗಬೇಕು, ಇನ್ನೊಂದು ವಾಲಂಟಿಯರಿಂಗ್ ಮಾಡಬೇಕು. ಇಲ್ಲಿ ಹಾರ್ಡ್ಶಿಪ್ ಅಂತ ಇರ್ತದೆ. ಅವರು ಬೇರೆ ದೇಶಕ್ಕೆ ಬಂದು ಅವರ ಮನೆಯಲ್ಲಿದ್ದು 11 ತಿಂಗಳಿದ್ದು ಅಲ್ಲಿ ಎಲ್ಲ ಫಿಸಿಕಲ್ ಲೇಬರ್ ಕೆಲಸಗಳನ್ನು ಮಾಡಬೇಕು. ಅವರು ಕೂಡ ಬರ್ತಾರೆ. ಸೊ ಬೇರೆ ಬೇರೆ, ಈಗ 15 ದಿವಸದಿಂದ 9 ತಿಂಗಳು ಅಥವಾ 11 ತಿಂಗಳವರೆಗೆ ಕೂಡ ಇರುವಂಥ ವಾಲಂಟಿಯರ್ಸ್ ನಮ್ಮಲ್ಲಿ ಇರ್ತಾರೆ. ಆದರೆ ಇದು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಂತಹ ಜನಗಳು. ಹೌದು, ಬೇರೆ ಬೇರೆ ಬ್ಯಾಕ್ಗ್ರೌಂಡ್. ಇವರಿಗೆಲ್ಲ ನಿಮಗೆ ಈ ಥರ ಅಂತ ಹೇಳಲಿಕ್ಕೆ ಕಷ್ಟ ಆಗೋದಿಲ್ಲ? ಏನಾಗ್ತದೆ ಅಂದರೆ, ಈ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದರೂ ಕೂಡ ಸ್ವಲ್ಪ ಆ ಚೌಕಟ್ಟಿನಲ್ಲಿ ಯೋಚನೆ ಮಾಡೋರು ಕಮ್ಮಿ ಇರ್ತಾರೆ. ಸ್ವಲ್ಪ ಓಪನ್ ಮೈಂಡೆಡ್ ಅಂತೇನು ಹೇಳ್ತೇವೆ ನಾವು, ಆ ದೃಷ್ಟಿಕೋನ ದೊಡ್ಡ ಆಗಿರುವಂಥವರೇ ಬರ್ತಾರೆ. ಇಲ್ಲದಿದ್ದರೆ ಇನ್ನೊಬ್ಬರ ಟೋಕಿ ಹೋಗಿ ನಾ ಯಾಕೆ ಕೆಲಸ ಮಾಡಬೇಕಂತ ಇರುವಂಥ ಕಾನ್ಸೆಪ್ಟ್, ನಾನು ಕಲಿತೇನೆ ಅಂತ ಹೇಳೋದನ್ನು ನೋಡೋರು ಕಮ್ಮಿ. ಇಂಥವ್ರು ಬರೋರು ಕಲೀಲಿಕ್ಕೆ ಆಸಕ್ತಿ ಇರೋರೇ ಬರ್ತಾರೆ. ಸೊ ಆಗ ನಾವು ಯಾವಾಗ ಹೇಳಿಕೊಡ್ತೇವೆ ಅವರಿಗೆ, ಆಗ ತುಂಬ ಗಮನವಿಟ್ಟು ಕೇಳ್ತಾರೆ ಅವರು. ಹಾಗೆ ತುಂಬ ಕಷ್ಟ ಆಗೋದಿಲ್ಲ. ಆಮೇಲೆ 100ರಲ್ಲಿ ಒಂದು 10 ಜನರೆಲ್ಲ ಆಗದೆ ವಾಪಸ್ ಹೋಗೋರು ಇರ್ತಾರೆ. ಆದರೆ ಹೆಚ್ಚಿನವರು ಕಲೀಲಿಕ್ಕೆ ಬರ್ತಾರೆ, ಅವರದ್ದು ಕೈಯಲ್ಲಾದಷ್ಟು ಅವ್ರು ಕೆಲಸ ಮಾಡ್ತಾರೆ. ಅದು ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಅಂದರೆ, ಮನುಷ್ಯನ ಮಾನಸಿಕ ಕೃಷಿಕರ ಅವರು ಲೋನ್ಲಿನೆಸ್ ಅಂತ ಹೇಳ್ತಾರೆ, ಒಬ್ಬಂಟಿಯಾಗಿ ಬಿಟ್ಟಿರ್ತಾರೆ. ಯಾವಾಗ ಹೆಚ್ಚು ಹೆಚ್ಚು ಜನ ಹೊರಗಿಂದ ಬಂದು ಅವರೊಟ್ಟಿಗೆ ಮಿಲನವಾಗಲಿಕ್ಕೆ ಶುರುವಾಗ್ತಾರೋ, ಯಾರು ಮಾತಾಡಿಸ್ಲಿಕ್ಕೆ ಶುರುವಾಗ್ತಾರೋ, ಆಗ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿ ಆಗ್ತಾ ಹೋಗ್ತದೆ. ಸೊ ಒಂದೇ ಅಡ್ವಾಂಟೇಜ್ ಅಲ್ಲ, ಈ ಥರ ಅದರ ಬೇರೆ ಬೇರೆ ರೀತಿಯ ಮಗ್ಗಲುಗಳು ಇದ್ದಾವೆ. ಹೌದು. ಈಗ ಇದರ ಜೊತೆಗೆ ನೀವೊಂದು ಹೊಸತ್ತು ಅಂತಲ್ಲ, ಒಂದು ಹೊಸ ಕಾನ್ಸೆಪ್ಟ್ ಅಂತ ನಮಗೆ ಹೇಳ್ಬೋದು. ಒಂದು ಅಗ್ರಿ ಟೂರಿಸಮ್. ನಾವು ಹೋಮ್ ಸ್ಟೇಗಳನ್ನು ನೋಡಿದ್ದೀವಿ, ಬೇರೆ ಬೇರೆ ಥರದ ಟೂರಿಸ್ಟ್ಗಳು ಬರುವಂಥದ್ದನ್ನು ನೋಡಿದ್ದೀವಿ. ಈ ಅಗ್ರಿ ಟೂರಿಸಮ್ ಅನ್ನುವಂಥ ಕಾನ್ಸೆಪ್ಟ್ ಇದು ಏನಿದು? ಟೂರಿಸಮ್ ಅಂತ ಹೇಳುವಂಥದ್ದು ನೀವು ಕೇಳಿದ್ದೀರಿ. ಸೊ ಬೇರೆ ಬೇರೆ ಕಡೆಯಿಂದ ಜನಗಳು ಪ್ರವಾಸಿ ತಾಣಗಳಿಗೆ ಬಂದು ಅಲ್ಲಿ ಉಳ್ಕೊಂಡು ಅಲ್ಲಿ ಅವರಿಗೆ ಅದರ ಚಾರ್ಜನ್ನು ಕೊಟ್ಟು ಅಲ್ಲಿಯನ್ನು ಅವ್ರು ಅನುಭವಿಸುವಂಥದ್ದು. ಅದೇ ನಾವು ಯಾವ ಕೃಷಿ ತೋಟದಲ್ಲಿ ಮಾಡ್ತೇವೆ ಅದು ಅಗ್ರಿ ಟೂರಿಸಮ್ ಆಗಿಬಿಡ್ತದೆ. ಸೊ ಮುಂಚೆ ಹೋಮ್ ಸ್ಟೇಸ್ ಅಂತ ಉಂಟು,
ಈಗ ಚಿಕ್ಕಮಗಳೂರೆಲ್ಲ ತುಂಬ ಹೋಮ್ ಸ್ಟೇಗೆ ಫೇಮಸ್ ಆಗಿದೆ. ಅಲ್ಲಿ ಬರ್ತಾರೆ, ಅವರು ಇರ್ತಾರೆ, ಉಳ್ಕೊಳ್ತಾರೆ, ಹೋಗ್ತಾರೆ, ಬೇರೆ ಎಂತ ಇರುವುದಿಲ್ಲ ಅದರಲ್ಲಿ. ಈ ಆಗ್ರಿ ಟೂರಿಸಮಲ್ಲಿ ಏನಾಗ್ತದೆ ಅಂದರೆ ನಾವು ಉಳ್ಕೊಳ್ಳಿಕ್ಕೆ ಜಾಗ ಕೊಡ್ತೇವೆ, ಸಣ್ಣ ಮಟ್ಟಿಗೆ ಅಂದರೆ ಟೆಂಟಿಂದಲೂ ಶುರು ಮಾಡ್ಬೋದು, ಆದರೆ ಬಾತ್ರೂಮ್ ಮತ್ತು ಟಾಯ್ಲೆಟ್ ಶೌಚಾಲಯಗಳು ಕ್ಲೀನಾಗಿ ಇರಬೇಕು. ಆಮೇಲೆ ಊಟದ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಟೆಂಟ್ ಇರ್ಬೋದು, ರೂಮ್ ಇರ್ಬೋದು, ಅಥವಾ ಕಾಟೇಜ್ ಕೂಡ ಮಾಡ್ಬೋದು. ಯಾವ ಬೇರೆ ಬೇರೆ ಲೆವೆಲಲ್ಲಿ ಮಾಡಿ ಅದಕ್ಕೆ ಬೇರೆ ಬೇರೆ ರೀತಿಯ ಚಾರ್ಜನ್ನು ಮಾಡ್ಬೋದು. ಆದರೆ ಇದರಲ್ಲಿ ಏನಾಗ್ತದೆ, ಅವರು ತೋಟದಲ್ಲಿ ಬರುವ ಕಾರಣ ತೋಟಗಾರಿಕೆಯನ್ನು ಕಲಿಯುವ ಆಸಕ್ತಿಯನ್ನು ಇಟ್ಟುಕೊಂಡಿರ್ತಾರೆ. ಸೊ ನಾವು ಬೇರೆ ಬೇರೆ ಥರದ ವರ್ಕ್ಶಾಪ್ಸನ್ನು ಮಾಡ್ಬೋದು. ಈಗ ತೋಟಗಾರಿಕೆಯನ್ನು ಹೇಳಿಕೊಡುವಂಥ ವರ್ಕ್ಶಾಪ್, ಒಂದು ವರ್ಕ್ಶಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗಲ್ಲಿ ಮಾಡ್ಬೋದು. ಈಗ ಜೂನ್ ಜುಲೈಲಿ ಬಂದರೆ ನಾವು ಹೇಗೆ ಇಂಗು ಗುಂಡಿಗಳನ್ನು ಮಾಡಿ ಅದನ್ನು ತೋರಿಸ್ಬೋದು ಅವರಿಗೆ, ಅಥವಾ ಬೋರ್ವೆಲ್ ರೀಚಾರ್ಜ್ ಇರ್ಬೋದು ಅದನ್ನು ತೋರಿಸ್ಬೋದು. ಅಥವಾ ನಾವೊಂದು ಟ್ರೀ ಟು ಬಾರ್ ಅಂತ ಹೇಳುವಂಥ ಒಂದು ಚಾಕ್ಲೇಟ್ ವರ್ಕ್ಶಾಪ್ ಮಾಡ್ತೇವೆ. ಜರ್ನಿ ಆಫ್ ಚಾಕ್ಲೇಟ್ ಅಂತ, ಕೊಕ್ಕೋ ಟ್ರೇಲ್ ಅಂತ. ಚಾಕ್ಲೇಟ್ ಹೇಗೆ ಮಾಡೋದು, ನಮ್ಮಲ್ಲಿ ಕೊಕ್ಕೋ ಬೆಳೀತಾರೆ ಅಲ್ಲ, ಕೊಕ್ಕೋವನ್ನು ತೆಗೆದು ಅದನ್ನು ಹೇಗೆ ಫರ್ಮೆಂಟ್ ಮಾಡೋದು, ಕೊಕ್ಕೋ ಅವರ ಕೈಯಲ್ಲೇ ಕೊಯಿಸಿ, ಗೆಸ್ಟ್ಗಳ ಕೈಯಲ್ಲಿ ಕೊಯಿಸಿ ಸ್ವಲ್ಪ, ಆಮೇಲೆ ಅದನ್ನು ಫರ್ಮೆಂಟ್ ಮಾಡೋದನ್ನು ತೋರಿಸಿ, ಆಮೇಲೆ ಸನ್ ಡ್ರೈಯಿಂಗ್ ಅನ್ನು ತೋರಿಸಿ, ಡ್ರೈಯಿಂಗ್ ಆದ ಬೀನನ್ನು ಹೇಗೆ ಅದರ ಸ್ವಲ್ಪ ರೋಸ್ಟ್ ಮಾಡಿ ಪುಡಿ ಮಾಡಿ ಅದನ್ನು ಗ್ರೈಂಡಿಂಗ್ ಮಾಡಬೇಕು, ಕಾಂಚಿಂಗ್ ಅಂತ ಹೇಳ್ತಾರೆ, ಗ್ರೈಂಡಿಂಗ್ ಮಾಡಿ ಆಮೇಲೆ ಅದಕ್ಕೆ ಟೆಂಪರಿಂಗ್ ಅಂತ ಅದನ್ನು ಟೇಬಲ್ ಮೇಲೆ ಹಾಕಿ ಅದನ್ನು ಆಚೆ ಈಚೆ ಉದ್ದಬೇಕು. ಅದನ್ನು ಉದ್ದಿದ ನಂತರ ಮೋಲ್ಡ್ ಇರ್ತದೆ, ಮೋಲ್ಡ್ಗೆ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು. ಸೊ ಇಷ್ಟನ್ನು ನಾವು 5 ದಿವಸದಲ್ಲಿ ಮಾಡಿಸಿ ಗೆಸ್ಟ್ಗಳು ಹೋಗುವಾಗ ಅವರದ್ದೇ ಚಾಕ್ಲೇಟ್ ತಕೊಂಡು ಹೋಗ್ಬೋದು. ಇದೊಂದು ಒಳ್ಳೆ ಕಾನ್ಸೆಪ್ಟ್, ಇದನ್ನು ಕೂಡ ಮಾಡಿಸ್ತೇವೆ. ಮತ್ತು ಇನ್ನೊಂದು ಫಾರ್ಮ್ ಟು ಟೇಬಲ್ ಫುಡ್ ಅಂತ ಇರ್ತದೆ. ಬಂದ ಗೆಸ್ಟ್ಗಳನ್ನು ಬೆಳಿಗ್ಗೆ ತರಕಾರಿ ಗಾರ್ಡನಿಗೆ ತಗೊಂಡೋಗಿ ತರಕಾರಿ ಅವರ ಕೈಯಲ್ಲಿ ಕೊಯಿಸಿ, ಸೊಪ್ಪುಗಳನ್ನು ಕೊಯಿಸಿ ಕಿಚನ್ಗೆ ತಗೊಂಡು ಬಂದು ಅವರೇ ಅಡಿಗೆ ಮಾಡುವ ಹಾಗೆ, ಅಂದರೆ ಅಸಿಸ್ಟೆಂಟ್ಗಳೆಲ್ಲ ಇರ್ತಾರೆ, ಅವರು ನೋಡ್ತಾರೆ, ಸ್ವಲ್ಪ ಕೈ ಕೊಡ್ತಾರೆ. ಹಾಗೆ ಫುಡ್ಡನ್ನು ಈಗ ನಮಗೆ ಪೇಟೆಯಲ್ಲಿ ಏನಾಗ್ತದೆ, ಫುಡ್ಡಿನೊಟ್ಟಿಗೆ ರಿಲೇಷನ್ಶಿಪ್ ತುಂಬ ಬೇರೆ ಥರ ಇರ್ತಾರೆ. ಒಂದು ಬಟನ್ ಒತ್ತಿದರೆ ಸ್ವಿಗ್ಗಿಯಲ್ಲಿ 15 ನಿಮಿಷ 20 ನಿಮಿಷದಲ್ಲಿ ಬರ್ತದೆ, ಅದನ್ನು ನಾವು ತಿಂತೇವೆ. ದೇವರಾಣೆ ನಮಗೆ ಎಂಥ ಫುಡ್ಡಿನಲ್ಲಿ ಏನಾಗ್ತದೆ ಅಂತ ಹೇಳುವಂಥದ್ದು ಗೊತ್ತಿರೋದಿಲ್ಲ. ಆದರೆ ಇಲ್ಲಿಗೆ ತೋಟಗಳಿಗೆ ಬಂದಾಗ ಫುಡ್ಡನ್ನು ಹೇಗೆ ಬೆಳೆಯುವಂಥದ್ದು, ತರಕಾರಿಯನ್ನು ಹೇಗೆ ಬೆಳೆಯುವಂಥದ್ದು, ಅಥವಾ ಭತ್ತವನ್ನು ಯಾವ ಥರ ಬೆಳೆಯುವಂಥದ್ದು, ಇದನ್ನೆಲ್ಲ ನೋಡಲಿಕ್ಕೆ ಆಗ್ತದೆ. ಮಣ್ಣಿನೊಟ್ಟಿಗೆ ಅವರ ರಿಲೇಷನ್ಶಿಪ್ ಡೆವಲಪ್ ಆಗ್ತಾ ಹೋಗ್ತದೆ. ಇದನ್ನು ಖಂಡಿತವಾಗಿಯೂ ಟೂರಿಸಮ್ ಆಗಿ ಕನ್ವರ್ಟ್ ಮಾಡ್ಬೋದು, ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳುವಂಥದ್ದು ಆಗ್ರಿ ಟೂರಿಸಮ್ನ ಒಂದು ಕಾನ್ಸೆಪ್ಟ್. ಈಗ ಈ ಅಗ್ರಿ ಟೂರಿಸಮ್ ಅನ್ನುವಂಥದ್ದನ್ನು ಯಾರು ಮಾಡ್ಬೋದಾ, ಹೇಗೆ? ಇದನ್ನು ಮಾಡ್ಬೋದು, ಚಿಕ್ಕ ರೈತನೂ ಮಾಡ್ಬೋದು, ದೊಡ್ಡ ರೈತನೂ ಮಾಡ್ಬೋದು. ಈಗ 1 ಎಕರೆಯಿಂದ ಕಮ್ಮಿ ಇದ್ದವರು ಮಾಡ್ಬೋದು, ಅಥವಾ ದೊಡ್ಡ ಹೋಲ್ಡಿಂಗ್ ಇರುವಂಥವ್ರು ಕೂಡ ಮಾಡ್ಬೋದು. ಅವರು ಯಾವ ಥರದಲ್ಲಿ, ಈಗ ನಾನು ಹೇಳಿದಾಗೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಟೆಂಟಿನ ವ್ಯವಸ್ಥೆ ಇದ್ದರೆ ಅವರಿಗೆ ಖರ್ಚು ಕಮ್ಮಿ ಇರ್ತದೆ. ಶೌಚಾಲಯಕ್ಕೆ ಒಂದು ಸ್ವಲ್ಪ ಖರ್ಚು ಮಾಡಬೇಕು, ಒಂದು 50,000 ರೂಪಾಯಿ ಅಷ್ಟು ಶೌಚಾಲಯಕ್ಕೆ ಖರ್ಚು ಮಾಡಿದರೆ ಟೆಂಟಿಗೆ ಒಂದು 4,000ದಿಂದ ನಿಮ್ಮ ಡೆಕಾಥ್ಲಾನಲ್ಲಿ ಸಿಗ್ತದೆ. ಮಂಗಳೂರಲ್ಲಿ ಉಂಟು ಡೆಕಾಥ್ಲಾನ್, ಅಲ್ಲಿ ನಿಮಗೆ 4,000 ರೂಪಾಯಿಗೆ ಟೆಂಟ್ ಸಿಗ್ತದೆ. ಅದರಲ್ಲಿ ಇಬ್ಬರಿಗೆ ಇಡ್ಬೋದು ಅಂತ ಒಂದು 3-4 ಟೆಂಟ್ ತಗೊಂಡ್ರೆ ಒಳಗಡೆ ಸ್ವಲ್ಪ ಒಂದು ಹಾಸಿಗೆ ಎಲ್ಲ ಹಾಕಿ ಚೆಂದ ಮಾಡಿ, ಮೇಲಿಂದ ಅದಕ್ಕೆ ನೀರು ಬೀಳದಾಗಿರುವಂಥ ಒಂದು ಟರ್ಪಲ್ ಎಂಥರ ಹಾಕಿ, ಎತ್ತರದಲ್ಲಿ ಟರ್ಪಲ್ ಹಾಕಿ ಚಪ್ಪರ ಹಾಕಿದರೆ ನಿಮಗೆ ಅಲ್ಲಿ ಇರಲಿಕ್ಕೆ ಜಾಗ ಆಯಿತು. ಆಮೇಲೆ ಅವರಿಗೆ ಊಟ ತಿಂಡಿಗೆ ಒಂದು ಟೇಬಲ್ ಮಾಗಿ ಇಟ್ಟುಕೊಂಡು ಅಥವಾ ಬಫೆ ಸಿಸ್ಟಮಲ್ಲಿ ಮಾಡ್ಬೋದು. ತುಂಬ ಸಿಂಪಲ್, ಯಾವುದೇ ರೀತಿಯ ಪೇಟೆಯಲ್ಲಿ ಸಿಗುವ ಆಹಾರವನ್ನು ಕೊಡಬಾರ್ದು. ನಮ್ಮ ಊರಿದು ಎಂಥ ತಿಂಡಿ ಉಂಟು ಅದನ್ನು ಮಾಡಿಕೊಟ್ರೆ ತುಂಬ ಚೆಂದಕ್ಕೆ ಅದನ್ನು ನಾವು ಮಾರಾಟ ಮಾಡ್ಬೋದು. ಅದನ್ನು ತಗೊಳ್ಳಿಕ್ಕೆ ತುಂಬ ಬರ್ತಾರೆ. ಈಗ ನೀವು ಈ ಥರದ ಟೂರಿಸಮನ್ನು ಯೋಚನೆ ಮಾಡಿದ್ದು ಯಾವಾಗ? 2012ರಲ್ಲಿ ನಾನು ವಾಪಸ್ ಬಂದಾಗ ಒಂದು ವಿಶೇಷ ಅನುಭವ ಆಯಿತು. ನನ್ನ ಗೆಳೆಯನೊಬ್ಬ ಅವರ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಬರ್ಬೋದಾ, ನಿಮ್ಮ ಮನೆಯಲ್ಲಿ ಇರ್ಬೋದಾ ಅಂತ ಕೇಳಿದರು. ಎಷ್ಟು ಜನ ಅಂತ ಕೇಳಿದ್ರು. 15 ಜನ ಅಂತ ಹೇಳಿದರು. ಅಷ್ಟಕ್ಕೆ ನಮ್ಮಲ್ಲಿ ಜಾಗ ಇಲ್ಲ, ಆದರೆ ನಾವು ಒಂದು ಚಪ್ಪರ್ ಹಾಕಿ ಟೆಂಟ್ ಎಲ್ಲ ಮಾಡಿ ಕೊಡ್ಬೋದು, ಅವ್ರು ಏನು ತೊಂದರೆ ಇಲ್ಲ, ನಾವೇ ಟೆಂಟ್ ತರ್ತೇವೆ ಅಂತ ಹೇಳಿದರು. ಹಾಗೆ ಅವರು ಬಂದು ಅವರದ್ದೇ ಟೆಂಟ್ ಎಲ್ಲ ಹಾಕಿ ಅವರು ಉಳ್ಕೊಂಡ್ರು. ಅದರಲ್ಲಿ ಒಬ್ಬಳು, ಅವಳಿಗೆ 16 ವರ್ಷದವಳು, ಅವಳು PUC ಮಾಡ್ತಾಯಿದ್ಲು. PUC ಆದಮೇಲೆ ಏನಪ್ಪ ಮಾಡ್ತೀಯ ಅಂತ ಕೇಳುವಾಗ ಇನ್ನೂ ಗೊತ್ತಿಲ್ಲ, ಒಂದು ಡಾಕ್ಟರ್ ಇಲ್ಲ ಇಂಜಿನಿಯರ್ ನೋಡಬೇಕು ಅಂತ ಹೇಳ್ತಾ ಇದ್ಲು. ಅವಳಿಗೆ 2 ದಿವಸದಲ್ಲಿ ಕೃಷಿಯಲ್ಲಿ ತುಂಬ ಆಸಕ್ತಿ ಬಂತು. ಅವರು ಹೋಗಿ ಖುಷಿಯಾಯಿತು, ಅವ್ರಿಗೆ 2 ದಿವಸದ ಇದು ಖುಷಿಯಾಯಿತು. ಹೋದ ನಂತರ ಅವರ ತಾಯಿ ನನಗೆ ಕಾಲ್ ಮಾಡಿ, ನನ್ನ ಮಗಳಿಗೆ ತುಂಬ ಆಸಕ್ತಿ ಉಂಟು ಅಗ್ರಿಕಲ್ಚರಲ್ಲಿ, ಇದು ನಿಜವಾದ ಆಸಕ್ತಿ ಅಲ್ಲ 2 ದಿವಸದ ಆಸಕ್ತಿಯ ಗೊತ್ತಿಲ್ಲ, ನೋಡಬೇಕು, ನಿಮ್ಮಲ್ಲಿ ಬಂದೊಂದು 15 ದಿವಸ ಇರ್ಬೋದಾ, ಒಂದು ಇಂಟರ್ನ್ಶಿಪ್ ಏನಾದರೂ ಮಾಡ್ಬೋದಾ? ಹಾಗೆ ನಮ್ಮಲ್ಲಿ ಇಂಟರ್ನ್ಶಿಪ್ ಅಂತೇನಿಲ್ಲ, ಆದರೆ ಬಂದು ಬೇರೆ ಬೇರೆ ಕೆಲಸಗಳಾಗ್ತಾ ಇರ್ತದೆ, ಅದಕ್ಕೆ ಹೋಗಿ ನೋಡಿಕೊಂಡು ಬರ್ಬೋದು, ಒಂದೊಂದು ದಿವಸ ಒಂದೊಂದು ಕೆಲಸಗಳಾದನ್ನು ನೋಡಿಕೊಂಡು ಆಯಿತು ಅಂತ ಬಂದರು. 15 ದಿವಸದ ಎಲ್ಲ ಕೆಲಸಗಳನ್ನು ನೋಡಿಕೊಂಡು ಅಗ್ರಿಕಲ್ಚರ್ ಭಾರಿ ಇಷ್ಟ ಆಗಿ ಅವರ ವ್ಯಾಸಂಗವನ್ನು ಕೂಡ ಅವರ PUC ಆದ ನಂತರ ಹಾರ್ಟಿಕಲ್ಚರ್ ಪದವಿ ಪಡ್ಕೊಂಡು ಈಗ ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಫ್ಯಾಮಿಲಿ ಎಲ್ಲ ಉಂಟು. ಆದರೆ ಹೇಗೆ ಏನು ಅನ್ನಿಸಿತಂದರೆ, ಈ ಪೇಟೆಯಲ್ಲಿರುವಂಥ ಜನರಿಗೆ ಅವರಿಗೆ ಅವಕಾಶವೇ ಸಿಗುವುದಿಲ್ಲ.
ಕೃಷಿಯ ಬಗ್ಗೆ ನೋಡಲಿಕ್ಕೆ. ಈಗ ಅವಕಾಶ ಸಿಗದಿದ್ದರೆ ಅವ್ರಿಗೆ ಹೇಗೆ ಗೊತ್ತಾಗ್ತದೆ ಕೃಷಿಯಲ್ಲಿ ಅವ್ರಿಗೆ ಆಸಕ್ತಿ ಇದೆಯೋ ಇಲ್ವಾ ಅಂತ. ಕೃಷಿ ಭಾರತದ ಬೆನ್ನೆಲುಬು, ಎಷ್ಟೋ ಜನ ರೈತರಿದ್ದಾರೆ, ಆದರೆ ಈಗಿನ ಜನ್ರೇಷನ್ ಅವರು ಅದರಿಂದ ದೂರ ಹೋಗ್ತಾ ಇದ್ದಾರೆ. ಆದರೆ ಈಗ ನೀವು ಹುಟ್ಟಿರ್ಬೋದು ತೋಟದ ಫ್ಯಾಮಿಲಿಗೆ ಹುಟ್ಟಿರ್ಬೋದು, ಆದರೆ ನಿಮ್ಮ ಆಸಕ್ತಿ ಎಂಜಿನಿಯರಿಂಗಲ್ಲಿ ಇರ್ಬೋದು. ಅದೇ ರೀತಿ ಪೇಟೆಯಲ್ಲಿ ನೀವು ಎಂಜಿನಿಯರ್ನ ಮಕ್ಕಳಾಗಿರ್ಬೋದು, ಆದರೆ ನಿಮ್ಮ ಆಸಕ್ತಿ ಕೃಷಿಯಲ್ಲಿರ್ಬೋದು. ಅದು ಗೊತ್ತಬೇಕಿದ್ರೆ ಅನುಭವಿಸಿದರೆ ಮಾತ್ರ ನಿಮಗೆ ಗೊತ್ತಾಗೋದು ಅದು ನಿಮಗೆ ಇಷ್ಟವೋ ಇಲ್ವೋ ಅಂತ. ಅದರ ಬಗ್ಗೆ ನನಗೆ ಯೋಚನೆ ಉಳಿಯಿತು. ಹಾಗಿದ್ರೆ ಎಷ್ಟೋ ಜನ ಪೇಟೆಯಲ್ಲಿ, ಈಗಿನ ಹಳ್ಳಿಯಿಂದೆಲ್ಲ ಪೇಟೆಗೆ ಹೋಗಿದ್ದಾರೆ, ಈ ಪೇಟೆ ಜನರಿಗೆ ನಾವು ಅನುಭವ ಕೊಟ್ಟರೆ ಅವ್ರು ಯಾಕೆ ಇದರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳುವಂಥ ಒಂದು ಯೋಚನೆ ಬಂತು. ಸೊ ಇದನ್ನು ಟೂರಿಸಮಿಂದ ನಾವು ಮಾಡ್ಬೋದು ಅಂತ ಹೇಳುವಂಥ ಒಂದು ಐಡಿಯಾ ಬಂದು ಅದಕ್ಕೆ ತುಂಬ ಈಗ ಕರ್ನಾಟಕ ಗೌರ್ಮೆಂಟಿಂದ ಸಪೋರ್ಟ್ ಕೂಡ ಇದೆ. ಅಗ್ರಿ ಟೂರಿಸಮ್ ಪಾಲಿಸಿ ಆಗಿದೆ ಈಗ, ಬೇರೆ ಬೇರೆ ರಾಜ್ಯದಲ್ಲಿ ಅಗ್ರಿ ಟೂರಿಸಮ್ ಪಾಲಿಸಿ ಆಗಿಬಿಟ್ಟಿದೆ ಈಗ. ಸೊ ಕೃಷಿಕರು ಅಗ್ರಿ ಟೂರಿಸಮ್ ಲೈಸೆನ್ಸನ್ನು ಪಡೆದುಕೊಂಡು 6 ರೂಮಿನವರೆಗೆ ಇಟ್ಟುಕೊಳ್ಬೋದು. 6 ರೂಮಲ್ಲಿ ಗೆಸ್ಟ್ಗಳನ್ನು ಹೋಸ್ಟ್ ಮಾಡ್ಬೋದು. ಅವರಿಗೆ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆ ಇರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮಲ್ಲಿ ಯಕ್ಷಗಾನ ಆಗ್ತದೆ, ಕೋಲಗಳಾಗ್ತದೆ, ಆಮೇಲೆ ಭಜನಾ ಮಂದಿರಲ್ಲಿ ಪ್ರೋಗ್ರಾಮ್ ಆಗ್ತದೆ, ಮತ್ತು ಇದರಲ್ಲಿ ಕಂಬಳಗಳಾಗ್ತದೆ. ಬೇರೆ ಬೇರೆ ಪ್ರೋಗ್ರಾಮಿಗೆ ಕೂಡ ನಾವು ಅವರನ್ನು ತೊಡಗಿಸ್ಬೋದು, ಟೂರಿಸಮನ್ನು ತೊಡಗಿಸ್ಬೋದು ಅಂತ ಹೇಳಿದರೆ ಈ ಟೂರಿಸಮ್ ಅನ್ನುವಂಥದ್ದನ್ನು ನಾವು ನಮ್ಮ ಸುತ್ತಮುತ್ತಲಿನ ವಿಷಯಗಳನ್ನೇ ಇದರಲ್ಲಿ ಒಂದು ಪ್ಯಾಕೇಜ್ ಥರ ಮಾಡ್ಕೊಳ್ಬೇಕು. ಹೌದು. ಈಗ ಈ ಥರದ ಆಸಕ್ತಿ ವಹಿಸೋದಿದ್ರೆ ಲೈಸೆನ್ಸ್ ಮಾಡಬೇಕಾಗ್ತದೆ. ಹೌದು, ಇದಕ್ಕೆ ಲೈಸೆನ್ಸ್ ಮಾಡಬೇಕಾಗ್ತದೆ. ಇದನ್ನು ತುಂಬ ಸುಲಭ ಮಾಡಿದ್ದಾರೆ. ಮುಂಚೆ ಆದರೆ ಹೋಮ್ ಸ್ಟೇ ತಗೊಳ್ಳಿಕ್ಕೆ ಇನ್ನು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇತ್ತು. ಆದರೆ ಅಗ್ರಿ ಟೂರಿಸಮ್ ಅಂತ ಹೇಳುವಂಥದ್ದು ತುಂಬ ಸುಲಭ ಆಗಿಬಿಟ್ಟಿದೆ. ನೀವು ಪಂಚಾಯತಿಂದ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡ್ರಾಯ್ತು. ಆಮೇಲೆ ನಿಮ್ಮ ಜಿಲ್ಲೆಯ ಟೂರಿಸಮ್ನ ಡೆಪ್ಯೂಟಿ ಡೈರೆಕ್ಟರ್ನ ಕಂಡ್ರೆ ಅವರು ಇದನ್ನು ನಿಮಗೆ ಮಾಡಿಕೊಡ್ತಾರೆ. ನೀವು ಅಪ್ಲಿಕೇಶನ್ ಕೊಟ್ಟು ಒಂದು 3-4 ತಿಂಗಳೊಳಗೆ ಅವರು ಲೈಸೆನ್ಸ್ ಮಾಡಿ ನಿಮಗೆ ಹಸ್ತಾಂತರಿಸ್ತಾರೆ. ಆಮೇಲೆ ನೀವು ಮಾಡ್ಬೋದು ಇದನ್ನು. ಈಗ ಇಂಥದ್ರಲ್ಲಿ ಇದನ್ನು ಒಂದು ಡೆವಲಪ್ ಮಾಡಬೇಕು ಅಂತಿದ್ರೆ ಸಾಮಾನ್ಯವಾಗಿ ಒಬ್ಬ ರೈತ ಏನು ಮಾಡಬೇಕು ಬೇಸಿಕ್ ಆಗಿ ಅಂತ ಫಸ್ಟ್ ಥಿಂಗ್ ನಾವು ಶೌಚಾಲಯ ಚೆನ್ನಾಗಿರಬೇಕು. ಯಾಕಂದರೆ ಪೇಟೆಯವರು ಯಾರು ಬರ್ತಾರೋ, ಯಾರಿಗೆ ದುಡ್ಡು ಕೊಟ್ಟಿದ್ದನ್ನು ಉಳ್ಕೊಳ್ಳೋ ಸಾಮರ್ಥ್ಯ ಇದೆಯೋ ಅವರು ಫಸ್ಟ್ ಕ್ಲೀನ್ಲಿನೆಸ್ ನೋಡೋದು. ಶೌಚಾಲಯವು ತುಂಬ ಸ್ವಚ್ಛವಾಗಿಡಬೇಕು. ಅದು ಒಂದು ವೆಸ್ಟರ್ನ್ ಬೇಕಾಗ್ತದೆ, ಯಾಕಂದರೆ ಅವರಿಗೆ ಅಭ್ಯಾಸ ಇರುವುದಿಲ್ಲ. ಅದು ಮತ್ತೊಂದು ಬಾತ್ರೂಮು, ಬಿಸಿ ನೀರಿನ ವ್ಯವಸ್ಥೆ ಅದಕ್ಕೆ ಇದ್ದರೆ ಅದು ಸಾಕಾಗ್ತದೆ. ಆಮೇಲೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಅದು ರೂಮ್ ಮಾಡ್ಬೋದು. ರೂಮಲ್ಲಿ ಬೆಡ್ಶೀಟ್ಸ್ಗಳು ಕ್ಲೀನಾಗಿರಬೇಕು, ಸ್ವಚ್ಛವಾದಂಥ ಬೆಡ್ಶೀಟ್ಸ್ಗಳಿರಬೇಕು. ಆಮೇಲೆ ಊಟದ ವ್ಯವಸ್ಥೆ ನಿಮಗೆ ಲೋಕಲ್ ಊಟವನ್ನು ನೀವು ಕೊಟ್ಟಷ್ಟು ಬೆಟರ್. ನಮ್ಮಲ್ಲಿ ಕುಚ್ಚಿಲಕ್ಕಿದ ಅನ್ನ ಸಾಂಬಾರು ಮಾಡಿ ಅದರೊಟ್ಟಿಗೆ ಪಲ್ಯಗಳಿಟ್ಟುಕೊಂಡು ಅಥವಾ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಲೋಕಲ್ ಇದಿರ್ತದೆ, ಅದನ್ನು ಕೂಡ ಉಪಯೋಗ ಮಾಡ್ಬೋದು, ಲೋಕಲ್ ಡಿಶಸನ್ನು. ಒಂದು ವೇಳೆ ನಮ್ಮ ರೈತನಿಗೆ ಅಷ್ಟು ರೂಮ್ ಮಾಡುವಷ್ಟು ಸಾಮರ್ಥ್ಯ ಇಲ್ಲ, ಆರ್ಥಿಕ ಸಾಮರ್ಥ್ಯ ಇಲ್ಲ ಅಂದರೆ ಶೌಚಾಲಯ ಮಾಡಲೇಬೇಕಾಗ್ತದೆ. ರೂಮಿನ ಬದಲು ಟೆಂಟನ್ನು ಕೂಡ ಮಾಡಬೇಕು. ಓಪನ್ ಸ್ಪೇಸಲ್ಲಿ ಕೂಡ ಟೆಂಟಿಂಗು ಕೂಡ ಕೊಡ್ಬೋದು. ಒಂದು ಹೆಚ್ಚೋ ಸಲ ನಿಮಗೆ ಟೆಂಟ್ ಇಲ್ಲದಿದ್ದರೂ ಕೂಡ ಆ ಟೆಂಟನ್ನು ತಗೊಂಡು ಬರೋರು ಕೂಡ ಇರ್ತಾರೆ, ಅವರೊಟ್ಟಿಗೆ ಕೂಡ ನಾವು ಟೈಪ್ ಮಾಡ್ಬೋದು. ಇದನ್ನು ಬೇರೆ ಯಾವುದಾದ್ರೂ ವಿಷಯಗಳ ಜೊತೆ ಮರ್ಜ್ ಮಾಡಿದರೆ ಒಂದು ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಮಾಡಬಹುದು ಅಂತ ನಿಮಗೆ ಅನ್ನಿಸ್ತದ? ಖಂಡಿತ. ಈಗ ಒಂದು ಗ್ರಾಮ ಇದೆ ಇಟ್ಕೊಳ್ಳಿ, ಗ್ರಾಮ ಪಂಚಾಯತಿ ಅವರು ಇಂಟ್ರೆಸ್ಟ್ ತಗೊಂಡ್ರು ಅಂತ ಇಟ್ಕೊಳ್ಳಿ ಅಗ್ರಿ ಟೂರಿಸಮಲ್ಲಿ. ಅವರು ಈಗ ಗ್ರಾಮಗಳಲ್ಲಿ ಬೇರೆ ಬೇರೆ ಕ್ರೀಡಾಕೂಟಗಳಾಗ್ತದೆ, ಹೌದಲ್ಲ, ಅಥವಾ ಮತ್ತು ಯಕ್ಷಗಾನಗಳಾಗ್ತದೆ, ಆಮೇಲೆ ಕೋಲಗಳಾಗ್ತದೆ. ಇದೆಲ್ಲ ಒಂದೊಂದು ಟೈಮಿಗೆ ಆಗ್ತದೆ. ಈಗ ಆ ಗ್ರಾಮ ಪಂಚಾಯತ್ ಅದರ ಒಂದು ಟೈಮ್ ಟೇಬಲ್ ಮಾಡಿಬಿಟ್ರೆ, ಇದರದ್ದು ಟೈಮ್ ಟೇಬಲ್ ಮಾಡಿಬಿಟ್ರೆ, ಮತ್ತು ಒಂದಷ್ಟು ರೈತರನ್ನು ಒಟ್ಟುಗೂಡಿ ನಿಮಗೆ ಆಸಕ್ತಿ ಇದೆಯಾ ಅಗ್ರಿ ಟೂರಿಸಮಲ್ಲಿ, ಕೃಷಿ ಪ್ರವಾಸೋದ್ಯಮದಲ್ಲಿ ಆಸಕ್ತಿ ಇದೆಯಾ, ಇದ್ದರೆ ನಾವು ಹೀಗೆ ಸಪೋರ್ಟ್ ಮಾಡ್ತೇವೆ ನಿಮಗೆ, ನೀವು ಒಟ್ಟಾಗಿ ಬಂದು ಮಾಡಿ ಅಂತ ಹೇಳುವಂಥ ಒಂದು ಗ್ರೂಪ್ ಮಾಡಿಕೊಂಡ್ರೆ ಈ ಅಗ್ರಿ ಟೂರಿಸಮನ್ನು ತುಂಬ ಮೇಲೆ ತಗೊಂಡೋಗ್ಬೋದು. ಈಗ ನೋಡಿ, ಚಿಕ್ಕಮಗಳೂರಲ್ಲಿ ನೀವು ಶನಿವಾರ ಭಾನುವಾರ ಅಲ್ಲಿಗೆ ಹೋದರೆ ಅಲ್ಲಿ ಟ್ರಾಫಿಕ್ ಜಾಮ್ ಬೆಂಗಳೂರಿಗಿಂತ ಜಾಸ್ತಿ ಆಗಿರ್ತದೆ, ಯಾಕಂದರೆ ಈ ಹೋಮ್ ಸ್ಟೇಗಳಿಂದಾಗಿ. ಅದೇ ರೀತಿಯಲ್ಲಿ ಈಗ ನಮ್ಮ ಬೆಂಗಳೂರಿಗೆ ಕನೆಕ್ಷನ್ ಕೂಡ, ರೋಡ್ ಕನೆಕ್ಷನ್ ಬೆಟರ್ ಆಗ್ತಾ ಇದೆ. ನಮ್ಮಲ್ಲಿ ಕೂಡ ಅದನ್ನು ಸ್ವಲ್ಪ ತಂದರೆ ಈ ಕೃಷಿಕರಿಗೆ ಪರ್ಯಾಯ ಆದಾಯ ಬರುವಂಥದ್ದು ತುಂಬ ಜಾಸ್ತಿ ಆಗ್ತದೆ. ಅದರೊಟ್ಟಿಗೆ ಪೇಟೆಯವರಿಗೂ ಕೂಡ ಒಂದು ಬಾಂಧವ್ಯ ಕೂಡ ಬೆಳೀತದೆ. ಆಗ ರೈತನಿಗೂ ಕೂಡ ಅವನ ಲೋಕ ವಿಸ್ತಾರವಾಗ್ತಾ ಹೋಗ್ತದೆ ಅಂತ ಹೇಳುವಂಥ ಹೇಳಿಕೆ ಬಯಸ್ತೇನೆ. ಈಗ ಈ ಅಗ್ರಿ ಟೂರಿಸಮ್ನಲ್ಲಿ ನೀವು ಅದರ ಮಧ್ಯೆ ಒಂದು ಇಂಟರ್ನ್ಶಿಪ್ ಉಂಟಾ ಅಂತ ಕೇಳುವಂಥದ್ದು ಕೇಳಿದ್ರು. ಅಂದರೆ ನೀವು ಈ ಥರ ಇಂಟರ್ನ್ಶಿಪ್ಪನ್ನು ಕೂಡ ಇದರ ಜೊತೆ ಸೇರಿಸಬಹುದಾ, ಹೇಗೆ? ಸೇರಿಸಬಹುದು, ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಆದರೆ ಯಾವುದಾದ್ರು ಯೂನಿವರ್ಸಿಟಿ ಜೊತೆ ಟೈಅಪ್ ಆದರೆ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ಈಗ ಕೃಷಿ ವಿಜ್ಞಾನ ತುಂಬ ಇರ್ತದೆ. ಕೃಷಿ ವಿಜ್ಞಾನಗಳು ಏನಾಗ್ತದೆ, ಈಗ ಹೆಚ್ಚಾಗಿ
ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿಜ್ಞಾನಿಗಳು ಮತ್ತು ರೈತರು ಏನು ಹೇಳ್ತಾರೆ ಅಂದರೆ, ವಿಜ್ಞಾನಿಗಳಿಗೆ ನಾವು ಮಾಡೋದು ಅವರಿಗೆ ಅರ್ಥ ಆಗೋದಿಲ್ಲ, ಇವ್ರು ಮಾಡೋದು ಅವರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳುವಂಥದ್ದು ಇರುತ್ತೆ. ವಿಜ್ಞಾನಿಗಳು ಎಲ್ಲಿಂದ ಬರೋದು? ಯೂನಿವರ್ಸಿಟಿಯಿಂದ ಬರೋದು. ಈಗ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜೊತೆ ಎಲ್ಲ ಕೃಷಿಕರಿಗಳಿಗೆ ಒಂದು ಟೈಅಪ್ ಇದ್ದರೆ, ಈ ಯೂನಿವರ್ಸಿಟಿಯಲ್ಲಿ ಓದುವಂತಹ ಸ್ಟೂಡೆಂಟ್ಸು ಅವರೊಂದು ಇಂಟರ್ನ್ಶಿಪ್ಪಿಗೆ ಕೃಷಿಗಳ ತೋಟದಲ್ಲಿ ಹೋಗಿ ಅವರ ತೋಟದಲ್ಲಿ 15 ದಿವಸ, 1 ತಿಂಗಳ, 6 ತಿಂಗಳು ಇದ್ದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಯೇ ನಿಮ್ಮ ಡಿಗ್ರಿ ಪಡ್ಕೊಂಡ್ರೆ ಅಂತ ಹೇಳುವಂಥ ಒಂದು ಸಿಸ್ಟಮ್ ಬಂದರೆ ಇದು ಎಷ್ಟು ಚೇಂಜ್ ಆಗ್ಬೋದು. ಹೌದು ಅಲ್ವಾ? ಯಾಕಂದ್ರೆ ಈಗ ಡಾಕ್ಟರ್ಗಳಿಗೆಲ್ಲ ನೀವು ಇಂಟರ್ನ್ಶಿಪ್ ಅಂತ ಇರ್ತದೆ, ಅದೇ ತರ ಅಗ್ರಿಕಲ್ಚರಿಗೂ ಇರಬೇಕು, ಬರೀ ಪುಸ್ತಕದ ಬದನೆಕಾಯಿ ಆಗಬಾರ್ದು. ಖಂಡಿತವಾಗಿ. ಈಗ ನೀವು ಇಷ್ಟು ವರ್ಷಗಳಲ್ಲಿ ಮಾಡಿದ ಈ ಒಂದು ಅಗ್ರಿ ಟೂರಿಸಂನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳುದಾದ್ರೆ, ಇದನ್ನ ಮುಂದುವರಿಸಲಿಕ್ಕೆ ಯಾವ ತರ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾದರೂ ಹೊಸ್ತು ಕಂಡುಕೊಂಡದ್ದುಂಟ? ನನಗೆ ಅಂದರೆ ಈ ಆಟೋಟಗಳನ್ನು ತರಬೇಕು ಅಂತ ತುಂಬ ಆಸಕ್ತಿ ಇದೆ. ಯಾಕಂದರೆ ನಾನು ಕೃಷಿಯೊಟ್ಟಿಗೆ ಒಂದು ತರಬೇತುದಾರ ಕೂಡ. ನಾನು ಭಾರತ ತಂಡದ ಕೋಚ್ ಇದಕ್ಕೆ ಸ್ವಿಮ್ಮಿಂಗಿಗೆ 2019 ವರ್ಲ್ಡ್ ಚಾಂಪಿಯನ್ಶಿಪ್ ವಿಶ್ವ ಕ್ರೀಡೆ ಈಜುಗೆ ನಾನು ಭಾರತದ ಕೋಚ್ ಆಗಿ ಹೋಗಿದ್ದೆ. ಭಾರತಕ್ಕೆ ಎಷ್ಟೋ ಒಂದು 50ಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಮೆಡಲ್ಸನ್ನು ತಂದಿದ್ದೆ. ನಾನು ಡೈರೆಕ್ಟ್ ಆಗಿ ಅಲ್ಲ, ನನ್ನ ಕೋಚಿಂಗ್ನಲ್ಲಿ ಮೂಲಕ. ಆದರೆ ಏನಾಗ್ತದೆ ಅಂದರೆ, ಈ ಹೆಚ್ಚಿನ ಕ್ರೀಡೆಗಳು ಪೇಟೆಗೆ ಮಾತ್ರ ಸೀಮಿತವಾಗಿರ್ತದೆ. ಆದರೆ ಇದನ್ನು ನಾವು ಹಳ್ಳಿಗೆ ತರಬೇಕು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಹೊಂದಿದ್ದೇನೆ. ಏನಾಯಿತು ಅಂದರೆ, ಕೋವಿಡ್ ಆದ ಟೈಮಲ್ಲಿ ತುಂಬ ಈಜುಕೊಳಗಳು ಬಂದಾಗಿತ್ತು. ಹಾಗೆ ಅವರೆಲ್ಲ ಭಾರತದ ಒಳ್ಳೆ ಈಜುಗಾರರನ್ನು ನಮ್ಮ ಅಗ್ರಿ ಟೂರಿಸಮಲ್ಲೇ ತಂದು ಅವರಿಗೆ ಟ್ರೈನಿಂಗ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಸೊ ಇದೇ ರೀತಿ ನಮ್ಮ ಊರಿನ ಮಕ್ಕಳಿಗೆ ಮಾಡಬೇಕು ಅಂತ ಹೇಳುವಂಥ ತುಂಬ ಆಸಕ್ತಿ ಇದೆ. ಸೊ ಕ್ರೀಡೆಯನ್ನು ಮತ್ತು ಟೂರಿಸಮನ್ನು ಹತ್ರ ತರಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ಇದೆ ಫ್ಯೂಚರಲ್ಲಿ ಮುಂದೆ ಹೋದಾಗೆ. ಸೊ ಇದನ್ನು ಮಾಡಬೇಕು. ಇನ್ನೊಂದು ನಮ್ಮ ಪಂಚಾಯತನ್ನೆಲ್ಲ ಸೇರಿಸಿಕೊಂಡು ನಮ್ಮ ಬೇರೆ ಕೃಷಿಕರಿಗೆ, ಈಗ ಒಬ್ಬರೇ ಕೃಷಿಕರು ದೊಡ್ಡ ಕೃಷಿಕರು ಮಾಡುವುದಲ್ಲ, ಚಿಕ್ಕ ಚಿಕ್ಕ ಕೃಷಿಕರು ಬೇರೆ ಬೇರೆ ಕಡೆಯಲ್ಲಿ ಈ ಟೂರಿಸಮ್ ಅಂತ ಹೇಳುವಂಥ ಅಗ್ರಿ ಟೂರಿಸಮನ್ನು ಡೆವಲಪ್ ಮಾಡಬೇಕಂತ ಹೇಳುವಂಥ ಆಸಕ್ತಿಯನ್ನು ಹೊಂದಿದ್ದೇನೆ. ಈಗ ನೀವೊಂದು ಮಾತು ಹೇಳಿದ್ರಿ, ಕೃಷಿಕನ ಮಕ್ಕಳು ಸುಮಾರಾಗಿ ಕೆಲವು ಸಲ ಎಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸಕ್ತಿ ಹೊಂದಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಆ ಥರದ ಇಂಜಿನಿಯರಿಂಗೋ ಮೆಡಿಕಲೋ ಅಥವಾ ಏನೂ ಇಲ್ಲದಿದ್ದರೆ ಪೇಟೆಯಲ್ಲಿ ನಿಲ್ಲುವಂತಹ ಉದ್ಯೋಗವನ್ನೇ ಹುಡುಕೊಂಡು ಹೋಗ್ತಾ ಇರುವಂಥದ್ದು ಕಂಡು ಬರ್ತದೆ. ಯುವಕರು, ನಿಮ್ಮಂಥ ಯುವಕರು ಹಳ್ಳಿಯಲ್ಲಿ ನೆಲೆಸಬೇಕಿದ್ರೆ ಯಾವ ರೀತಿಯಲ್ಲಿ ಒಂದು ಪರಿವರ್ತನೆ ಆಗಬೇಕು ಅಂತ ನಿಮಗೆ ತೋರ್ತದೆ? ನನಗೆ ಅನ್ನಿಸ್ತದೆ, ಈಗ ನೀವು ಬೇರೆ ದೇಶದ ಟ್ರೆಂಡನ್ನು ನೋಡಿದರೆ ಯುವಕರು ಹಳ್ಳಿಗಳಿಗೆ ಬರಲಿಕ್ಕೆ ಶುರು ಮಾಡಿದ್ದಾರೆ. ಆ ಹಳ್ಳಿಗೆ ಬಂದ ಕೂಡಲೇ ಅದರ ಹಳ್ಳಿಯ ಸ್ವರೂಪ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತದೆ. ಇದಕ್ಕೆ ಜೆಂಟ್ರಿಫಿಕೇಶನ್ ಅಂತ ಹೇಳ್ತಾರೆ. ಬದಲಾವಣೆಯೇ ಲೋಕದ ನಿಯಮ, ಇದನ್ನು ತುಂಬ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲ ಯುವಕರು ಪೇಟೆಗೆ ಹೋಗ್ತಾ ಇದ್ದಾರೆ. ಯಾಕೆ ಯುವಕರು ಹಳ್ಳಿಯಲ್ಲಿ ಬಯಸಲಿಕ್ಕೆ ನೆಲೆಸುವುದಿಲ್ಲ ಅಂದರೆ, ಹಳ್ಳಿಯಲ್ಲಿ ಜನರ ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತದೆ. ಆಗ ನಾವು ಹಳ್ಳಿಯಲ್ಲಿ ಜನರನ್ನು ಆಕರ್ಷಿಸಲಿಕ್ಕೆ ತೊಡಗಿದರೆ ಅದೇ ಯುವಕರು ಪೇಟೆಗೆ ಹೋಗೋದನ್ನು ನಿಲ್ಲಿಸ್ತಾರೆ ಅಂತ ಹೇಳುವ ಗ್ರಹಿಕೆ ನನ್ನಲ್ಲಿದೆ. ನನಗೆ ಹಾಗೆ ಈಗ ನನಗೆ ಪೇಟೆಗೆ ಹೋಗ್ಲಿಕ್ಕೆ ತುಂಬ ಆಸಕ್ತಿ ಇದೆ. ಯಾಕೆ ಅಲ್ಲಿ ತುಂಬ ಜನ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಇರ್ತಾರೆ, ನಮ್ಮ ಥರವೇ ಯೋಚನೆ ಮಾಡುವಂಥ ತುಂಬ ಜನ ಇರ್ತಾರೆ. ಅವರೊಟ್ಟಿಗೆ ಬೆರೀಲಿಕ್ಕೆ ಖುಷಿ ಆಗ್ತದೆ. ಹಾಗೆ ನಾವೆಲ್ಲ ಪೇಟೆಗೆ ಹೋಗ್ತೇವೆ. ಅದರೊಟ್ಟಿಗೆ ದುಡ್ಡಿಗೆ ಹೋಗೋರು ತುಂಬ ಜನ ಇರ್ತಾರೆ. ಆದರೆ ಅದೆಲ್ಲವನ್ನು ನಾವು ನಮ್ಮ ಹಳ್ಳಿಗೆ ತರಲಿಕ್ಕೆ ಸಾಧ್ಯ ಇದ್ದರೆ ನಮ್ಮ ಹಳ್ಳಿಯಿಂದ ಯುವಕರು ನಾಳೆ ಪೇಟೆಗೆ ಹೋಗೋದಿಲ್ಲ, ಹಳ್ಳಿಯನ್ನೇ ಉದ್ಧಾರ ಮಾಡಿಕೊಂಡು ಹೋಗ್ತಾರೆ. ಹಳ್ಳಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಪೇಟೆಯವರಿಗೆ ತೋರಿಸಿ ಅವರನ್ನು ಕೂಡ ನಾವು ಹಳ್ಳಿಯ ಲೈಫ್ ಸ್ಟೈಲಿಗೆ ಚೇಂಜ್ ಮಾಡುವಂತಹ ತುಂಬ ಒಂದು ಶಕ್ತಿ ಈ ಅಗ್ರಿ ಟೂರಿಸಮಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಳ್ಳೆಯದು ಪಾರ್ಥ ಅವರೇ. ಮುಖ್ಯವಾಗಿ ನಿಮ್ಮ ಒಂದು ವಿದೇಶಗಳಲ್ಲಿ ಕೃಷಿಯ ಅನುಭವ, ನಿಮ್ಮ ಡಿಗ್ರಿಯ ಜೊತೆ ಕೃಷಿಯ ಅನುಭವ, ಹಾಗೆಯೇ ಈಗ ಕೃಷಿಕರು ಯಾವ ರೀತಿಯಲ್ಲೆಲ್ಲ ಈ ಥರದ ಹೊಸ ಯೋಚನೆಗಳನ್ನು ಮಾಡಿದರೆ ಅವರ ಜೀವನವನ್ನು ಕೂಡ ಸುಧಾರಿಸಲಿಕ್ಕೆ ಆಗ್ತದೆ. ಮತ್ತು ಈಗಿನ ಯುವಕರು, ಯಂಗರ್ ಜನ್ರೇಷನ್ ಯಾವ ರೀತಿಯಲ್ಲೆಲ್ಲ ಹಳ್ಳಿಯಲ್ಲಿ ಈ ಥರದ ಚಟುವಟಿಕೆಗಳನ್ನು ಮಾಡಬಹುದು ಅನ್ನೋದರ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.